ಕೇಳಾಕತ್ತಿದ ಕೂಡಲೇ ನಿದ್ದೆ ಬರ್ತವೆ ಕೆಲವು ಮಂದಿಗೆ, ಕೆಲವರಿಗೆ ಯಾಕೋ ಟೈಮ್ ಪಾಸ್ ಆಗೋದಂತ ಎದ್ದು ಹೋಗಂಗ ಅನಿಸ್ತತಿ. ಅದು ಮಜಾ ಅನಿಸೋದಿಲ್ಲ, ಅದು ರುಚಿ ಅನಿಸೋದಿಲ್ಲ. ಯಾಕಂದ್ರ ಅಂತಃಕರಣದೊಳಗ ಯಾವ ಮಲ ವಿಕ್ಷೇಪ ಅಂತ ಎರಡು ದೋಷ, ಚಂಚಲ ಮನಸ್ಸು ಮತ್ ಪಾಪದ ಮನಸ್ಸಿಗೆ ಇದು ರುಚಿ ಹತ್ತೋದಿಲ್ಲ. ಸತ್ಸಂಗ ರುಚಿ ಹತ್ಬೇಕಾದ್ರ ಪುಣ್ಯದ ಗಂಟು ಬೇಕು. ರೊಕ್ಕ ಇದ್ರೆ ಹೆಂಗ ವ್ಯಾಪಾರ ಮಾಡಕ, ಹೌದಲ್ಲ, ಬಂಗಾರ ಅಂಗಡಿಗೆ ಹೋಗ್ಬೇಕಾಗಿತ್ತಂದ್ರ ಕಿಶ ತುಂಬಿರ್ಬೇಕು, ಹಂಗ ಹೋಗಿ ವ್ಯಾಪಾರ ಮಾಡಕ್ ಬರ್ತೈತಿ. ಹಂಗ ಪುಣ್ಯ ಇತ್ತಂದ್ರ ಇದು ರುಚಿ ಹತ್ತೈತಿ, ಇಲ್ಲಿ ಕುಂದ್ರಬೇಕು ಅನಿಸ್ತದೆ. 5 ಮಂದಿ ಬ್ಯಾಸ್ತರ ಹೆಂಗಸರ ಮೀನು ಮಾರಕ್ ಹೋಗಿದ್ರಂತ ಬೈಲೊಂದಕ್ಕೆ. ಹೊತ್ತ ಮುಳಿ ಬಿಡುತ್ತ, ಬಸ್ ತಪ್ಪಿ ಬಿಡುತ್ತ. ಅನಿವಾರ್ಯ ಅಲ್ಲಿ ಪಾವಣಿಯರು ಬೀಗರು ಇದ್ರು, ಬೀಗರ ಮನೆಯಾಗ ಉಳ್ಕೊಳ ಪರಿಸ್ಥಿತಿ. ಪಾಪ ಉಣಿಸಿದ್ರು, ಎಲ್ಲ ಮಕ್ಕೊಳಕ್ ವ್ಯವಸ್ಥೆ ಮಾಡಿದ್ರು. ಇವ್ ನಿದ್ದೆ ಹತ್ತುವಲ್ದ 5 ಮಂದಿಗೆ. ಯಾಕಂದ್ರ ಅದು ಹೂವಾಡಿಗಿತ್ಯಾರ ಮನೆ ಅದ. ಅವ್ರು ಹೂವಿನ ವ್ಯಾಪಾರ ಮಾಡೋರು. ಸುಗಂಧರಾಜ ಹೂ ತುಂಬಿದ್ರು ಕೋಲ್ಯಾಗ, ಆ ಕೋಲ್ಯಾಗ ಇವ್ರು ಮಲಗಿಸ್ಯಾರ. ಆ ಹೂವಿನ ವಾಸನೆ ನಿದ್ದೆ ಹತ್ತುವಲ್ದು. ಯಾಕಂದ್ರೆ ಇವ್ರು ಮೀನಿನ ವಾಸನೆ ಮಲಗಿದ ಮಂದಿ. ಅದು ಹೊಳ್ಳಾಡಿ 12 ಗಂಟೆ ಆದ್ರೆ ನಿದ್ದೆ ಹತ್ತುವುದು. ಅದ್ರಾಗ ಒಬ್ಬ ಹೆಣ್ಮಗಳು ಬೇರೆಗಿದ್ಲ. ತಡ್ರಿ, ಹಿಂಗ ಮಾಡಿದ ನಿದ್ದೆ ಬರೋಬರಿ ಆಕತ್ತಂತ ಹೊರಗೆ ಬಂದು ಅವೇನು ಮೀನಿನ ಬುಟ್ಟಿ ಇದ್ವಲ್ಲ ಎಲ್ಲದಕ್ಕೂ ನೀರು ಸಿಂಪಿಸಿದ್ಲೈತಿ. ನೀರು ಸಿಂಪಿಸಿದ್ರ ವಾಸನೆ ಚಲೋ ಆಕತ್ತದ. 5 ಮಂದಿ ಒಂದೊಂದು ಬುಟ್ಟಿ ಮಾರಿ ಮೇಲೆ ಡಬ್ಬ ಹೊಡ್ಕೊಂಡ್ ಮಕ್ಕೊಂಡು 5 ನಿಮಿಷದಾಗ ಬದುಕಿ ಹೊಡ್ಯಕ್ ಚಲೋ ಮಾಡಿದ್ರು ಅವ್ರು. ಮಸ್ತ್ ಹೂವಿನ ವಾಸನೆ ನಿದ್ದೆ ಹತ್ತುವಲ್ದರು. ಅದಕ್ಕೆ ಯಾಕ ಅವ್ರು ಅದೇ ಇದ್ರಾಗಿದ್ದವರಿಗೆ ಈ ಸುಗಂಧ ವಾಸನೆ ಹಿಡಿಸುವಲ್ದವ್ರು. ಹಂಗ ಸಂಸಾರದ ಚಿಂತೆ ಒಳಗಿದ್ದಂತ ಆ ಮಲವಿಕ್ಷೇಪ ದೋಷ ಇದ್ದವರಿಗೆ ಸತ್ಸಂಗ ಎಲ್ಲರಿಗೂ ರುಚಿ ಹತ್ತಕ್ಕಂತಲ್ಲ, ಆದ್ರ ಮರುಕುಂಬಿ ಮಂದಿಗೆ ಅದು ಏನ್ ರುಚಿ ಹತ್ತೈತೋ ಏನೋ ಶ್ರದ್ಧಾರೂಢಕ್ಕೊಂದು ಒಟ್ಟ ಹುಚ್ಚತ್ತು ಕುಣಿಯಾಕತ್ಯ. ನಾವು 38ನೇ ಪುರಾಣ ನಿಮ್ಮ ಊರಾಗ ನಾವು ಚಲೋ ಮಾಡಿದ್ದು. ಇಷ್ಟು ಹಳ್ಳಿ ಒಳಗ ಆರಂಭಕ್ಕನೇ ಇಷ್ಟು ವಿಜೃಂಭಣೆಯಿಂದ ತಯಾರು ಮಾಡಿದಂತ ಅಪರೂಪದ ಹಳ್ಳಿ ಈ ಮರುಕುಂಬಿ. ಬಹಳ ಸಂತೋಷ. ಎಷ್ಟು ಪ್ರೇಮದಿಂದ ಯುವಕರೆಲ್ಲ ಕೂಡಿ ಇದನ್ನ ಏನು ರಂಗ ಮಾಡ್ಯಾರಂದ್ರ, ವೆಲ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅನ್ನಂಗ ಅರ್ಧ ಕೆಲಸ ಮುಗದಂಗ ಒಳ್ಳೆ ಚಾಲು ಆತಂದ್ರ ಅರ್ಧ ಕೆಲಸ ಮುಗದಂಗ ಬಹಳ ಅದ್ದೂರಿಯಾದಂತ ಕಾರ್ಯಕ್ರಮದ ಆಯೋಜನೆಯನ್ನ ಹಿರಿಯರು ಕಿರಿಯರು, ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಸು ಅನ್ನಂಗ ಹಳೆಯರು ಸಪೋರ್ಟ್, ಹೊಸಬರು ಉತ್ಸಾಹದಿಂದ ಮಾಡುವಂತ ಈ ಎಲ್ಲ ಕಾರ್ಯಕ್ರಮಗಳು ನೋಡಿ ನಿಜವಾಗ್ಲೂ ನಮಗೆ ಅಂತಃಕರಣ ತುಂಬಿ ಬಂದೈತಿ. ಬಹಳ ಆನಂದ ಆಗೈತಿ ಎಲ್ಲರನ್ನು ನೋಡಿ. ಎಷ್ಟು ಮುಖದ ಮೇಲೆ ಕಳ ನೋಡಿ, ಎಷ್ಟು ಚಂದ ನಕ್ಕುವಂತ ಪುರಾಣ ಕೇಳಾಕತ್ತೀರಿ. ಬಹಳ ಸಂತೋಷ. ಸಣ್ಣ ಹುಡುಗರು ಸಹಿತ ಗದ್ದಲ ಮಾಡುವುದು. ಒಂದೊಂದು ಊರಾಗ 5-6 ದಿನ ಬರೀ ನಮಗೆ ಹುಡುಗರು ಸುಮ್ಮನೆ ಮಾಡಕ್ಕನ ಟೈಮ್ ಹೋಗತಿ, ಅಷ್ಟ ಗದ್ದಲ ಮಾಡ್ತಾವ. ಈ ಭೂಮಿಯ ಗುಣ ಮಕ್ಕಳ ಸಹಿತ ಶಾಂತ ಕುಂತು ಪ್ರವಚನ ಕೇಳ್ತಾ ಇದಾರೆ. ಇರ್ಲಿ ಪುಣ್ಯಾತ್ಮರೇ, ಸಿದ್ಧಾರ್ಥಪ್ಪನ ಪುರಾಣ ಬಹುಶಃ ಇಲ್ಲಿ 2ನೇ ಬಾರಿ. ನೇಗಿನಾಳ ಸ್ವಾಮಿಗಳು 1ನೇ ಸರಿ ಹೇಳಿದಾರ, ನಾವ್ 2ನೇ ಸರಿ. ಕೆಲವು ಮಂದಿಗೆ ಅನಿಸ್ತಿರ್ಬೇಕು, ಏನ್ ಹೇಳಿದ್ದ ಹೇಳೋದು, ಕೇಳಿದ್ದೆ ಕೇಳೋದು. ಹಂಗಲ್ಲ ಇದು. ಆ ಒಂದೇ ವಿಷಯ ಆದ್ರೂ ಅದ್ರೊಳಗೆ ಎಂತ ತಾಕತ್ ಐತಂದ್ರ, ಒಬ್ಬಗ ಆರಾಮ್ ಇದ್ದಿಲ್ಲ, ಡಾಕ್ಟರ್ ಕಡೆಗೆ ಹೋಗಿದ್ದ. ಡಾಕ್ಟರ್ ಒಂದು ಗುಳಿಗೆ ಕೊಟ್ಟಿದ್ದ. ಎಂತ ಚಮತ್ಕಾರ ಆಗಿತ್ತಂದ್ರ ಒಂದೇ ಗುಳಿಗೆ ಅವನು ಜ್ವರನ ಬಿಟ್ಟು ಹೋಗಿತ್ತ. ಕಾಲಾಂತರದೊಳಗ ಅವನಿಗೆ ಭಯ ಮತ್ತು ಜ್ವರ ಬಂದು ಅವ ಅದೇ ಡಾಕ್ಟರ್ ಕಡೆಗೆ ಬಂದ. ಡಾಕ್ಟರ್ ಒಂದು ಚೀಟಿ ಬರೆದು ಕೊಟ್ಟ. ಅವಂದ, ಡಾಕ್ಟರ್ ಈ ಗುಳಿಗೆ ಬೇಡ್ರಿ, ಹಿಂದಿನ ಸರಿ ಕೊಟ್ಟಿದ್ರಲ್ಲ ಅದ ಗುಳಿಗೆ ಕೊಡ್ರಿ, ಭಾರಿ ಇರ್ತದ, ನನಗೆ ಆರಾಮ್ ಮಾಡ್ಬಿಡುತ್ತೆ ನೋಡಿ. ಅದ ಗುಳಿಗೆ ಒಳ್ಳ ಅದ್ಯಾಕಂತೀರ, ಯಾವುದರಿಂದ ನನಗೆ ಆರಾಮಾಗಿತ್ತು ಅದನ್ನ ಕೊಡ್ರಿ ಅಂತ ಹೆಂಗ್ ಕೇಳ್ತಾನ. ಹಂಗಾಗಿ ಯಾರಿಂದ ನಮಗ ಆನಂದ ಆಗಿತ್ತು ಸಿದ್ಧಾರ್ಥಪ್ಪನ ಪುರಾಣ, ಅದನ್ನ ಎಷ್ಟು ಸರಿ ಹೇಳಿದ್ರು ಎಷ್ಟು ಸರಿ ಕೇಳಿದ್ರು ಬ್ಯಾಸರ ಆಗೋದಿಲ್ಲ. ದಿನಾ ಹುಗ್ಗಿ ಮಾಡಿದ್ರು ಅಂದ್ರೆ ಮನೆ ಜಗಳ ತೆಗಿತಾರ. ಆದ್ರೆ ರೊಟ್ಟಿ ದಿನ ಯಾಕೆ ಮಾಡ್ತೀನಿ ಜಗಳ ತೆಗಿತಾರ ಇಲ್ಲ, ಅದು ದಿನ ತಿಂದ್ರು ಬ್ಯಾಸರ ಆಗೋದಿಲ್ಲ. ಸಿದ್ಧಾರ್ಥಪ್ಪನ ಪುರಾಣ
ಪ್ರತಿ ದಿನ ಪಾರಾಯಣ ಮಾಡ್ತಾರ. ಲಕ್ಷಾಂತರ ಜನ ನಿತ್ಯ ಶುದ್ಧಾರೂಢ ಅಧ್ಯಾಯ ಪಾರಾಯಣ ಮಾಡ್ತಾರ. ಮತ್ ಮುಗಿಸ್ತಾರ, ಮತ್ ಚಲೋ ಮಾಡ್ತಾರ, ಮತ್ ಮುಗಿಸ್ತಾರ, ಮತ್ ಚಲೋ ಮಾಡ್ತಾರ. ಪ್ರತಿ ಸರಿ ಒಂದು ಹೊಸ ಆನಂದನೇ ಬರ್ತದೆ. ಅಂತ ಅದ್ಭುತವಾದ ಪುರಾಣ ಜಗದ್ಗುರು ಸಿದ್ಧಾರೂಢರ ಪುರಾಣ. ಅದರೊಳಗೆ ಶಿವರಾಮಚಂದ್ರಗಿರಿ ಅಂತ ಈ ಗ್ರಂಥ ಬರೆದವರ ಬಗ್ಗೆ ಒಂದೆರಡು ಮಾತು. ಈ ಗ್ರಂಥ ಬರೆದವರು ಅವರಿಗೆ ಶಿವರಾಯ ಅಂತಲೂ ಕರೀತಾರೆ, ಶಿವರಾಮಚಂದ್ರಗಿರಿ ಅಥವಾ ಶಿವದಾಸ್ ಅಂತಲೂ ಕರೀತಾರೆ. ಅವರು ಬ್ರಾಹ್ಮಣರು, ವಕೀಲರು, ವೃತ್ತಿಯೊಳ ಬ್ರಿಟಿಷ್ ಗೌರ್ಮೆಂಟ್ ಇದ್ದ ಬ್ರಿಟಿಷ್ ಕೋರ್ಟ್ನಾಗ ಪ್ರಸಿದ್ಧವಾದ ವಕೀಲರು. ಸುತ್ತ ದೊಡ್ಡ 10 ಹಳ್ಳಿ ಒಳಗೆ ಹೆಸರುವಾಸಿ, ಕೈ ತುಂಬ ಸಂಪತ್ತು, ಒಳ್ಳೆ ಹೆಂಡತಿ, ಒಳ್ಳೆ ಮಗ, ಎಲ್ಲ ಇದ್ರು ಒಳಗೆ ಏನೋ ಇಲ್ಲದಂಗ. ನನಗೆ ಯಾಕೆ ಹಿಂಗ ಅನಿಸ್ತತಿ? ಅವ ಸಣ್ಣವಿದ್ದಾಗ ಸಂತ ಕೃಷ್ಣ ಅನ್ನುವಂಥವ್ರು ಜ್ಞಾನೇಶ್ವರಿ ಪ್ರವಚನ ಮಾಡ್ತಿದ್ರು. ದಿನಾ ಕುಂತ ಕೇಳ್ತಿದ್ದ. ಸಣ್ಣವಿದ್ದ ಭಕ್ತಿ ಅದ್ಭುತಿತ್ತು. ಪುರಾಣ ಓದ ಮ್ಯಾಗ ಹೇ ಕೃಷ್ಣ ಜ್ಞಾನವನ್ನು ಕೊಡುವಂತ ಕೃಷ್ಣನ ಮೂರ್ತಿ ಮುಂದೆ ನಿಂತು ಪ್ರಾರ್ಥನೆ ಮಾಡುವಂತ ಹುಡುಗ ವಯಸ್ಸಿಗೆ ಬರ್ತಾ ವಿದ್ಯಾ ಬುದ್ಧಿ ಹೆಚ್ಚಾತಂದ್ರ ಅದ ಏನೈತೆ ರೊಕ್ಕ, ಅಧಿಕಾರ, ದುಡ್ಡು, ಬುದ್ಧಿವಂತಿಕೆ ಹೆಚ್ಚಗಣ ದೇವ್ರು ಮರವಾಗತ್ರಿ. ನೋಡ್ರಿ, ಶಿರಿ ಬಂತಂದ್ರ ಎಲ್ ದೇವ್ರು, ಯಾ ದೇವ್ರು? ಬರ್ತಾ ಮರ್ತಿದ್ದ. ಅಗದಿ ಸುಂದರ ಹೆಂಡತಿ ಸಿಕ್ಕಿದ್ಲು, ಉತ್ತಮ ಮಗ ಹುಟ್ಟಿದ್ದ, ಸಂಸಾರದ ಶಿಕ್ ದೇವರು ಮರ್ತಿದ್ದ. ಒಂದು ರಾತ್ರಿ ಕನಸಿನೊಳಗ ಭಗವಂತ ಶ್ರೀಕೃಷ್ಣ ದರ್ಶನ ಕೊಡ್ತಾನ. ನೋಡಿ ಕೃಷ್ಣನ ರೂಪ ಅಂತರ್ಧಾನ ಆತು. ಒಬ್ಬ ಸಾಧು ರೂಪದೊಳಗ ಬೆತ್ತ ತಗೊಂಡು ಎಬ್ಬಿಸಿ ಬಡದ, ಗಾಬರಿಯಾಗಿ ಚೀರಿದ. ಕನಸಿನ್ಯಾಗ ಬಡದು ಬಡ್ತಾ ಎಚ್ಚರಾದ ಕೂಡಲೇ ಬಾಸುಳಿ ಮೂಡಿದ್ರಿ. ಇವನಿಗೆ ಅರ್ಥ ಆಗ್ತಿದ ಕನಸಲ್ಲ, ಇದು ಬಡತ್ ಬೇರೆನೇ ಐತಂದವ. ಭಗವಂತ ಬೆಳೆದಿದ್ದ, ನನ್ನ ಮರ್ತ್ಯಲ್ವ ಅಂತ ಬೆಳೆದಿದ್ದ. ಆ ಒಂದು ಬೆಟ್ಟ ಎಂತ ಬದಲಾವಣೆ ಮಾಡಿತ್ತಂತಂದ್ರ ಗುರುನಾಥನ ಹೊಡೆತ ಅಂತಿಂತ ಬಡತಲ್ಲ, ಕುಂಟ ಸವತಿಯ ಸೊಂಟ ಮುರಿ ಹೊಡೆದ. ಎಲ್ಲರಂತವನಲ್ಲ ನನ್ನ ಗಂಡ, ಬಲ್ಲಿದನೆ ಪುಂಡ, ಸೊಲ್ಲಿಗೆ ಬೈದು ನನ್ನ ಎಲ್ಲೂ ಹೋಗದಂಗೆ ಮಾಡಿಬಿಟ್ಟ, ಕಾಲು ಮುರಿದು ಬಿಟ್ಟ. ಆ ಬಡತು ಬೇರೆನೇ ಇರ್ತದೆ. ಗುರುನಾಥ ಬಡವ ಪೆಟ್ಟ ಯಾಚರಾದ್ರೆ ಸಹಿತ ಬಾಸುಳ ಮೂಡಿತ್ತೋ. ಆ ಒಂದು ಪೆಟ್ಟಿಗೆ ಅಂತಃಕರಣ ಬದಲೇ ಆಗಿತ್ತೋ. ಕಣ್ಣಾಗ ನೀರು ಸುರಿಸಿ ಬಿಕ್ಕಿ ಅಳಕತ್ತ. ಭಗವಂತ ನಿನ್ನ ಮರ್ತನೆಪ್ಪ, ನಿನ್ನ ಮರತೆ ಅಂತ ಅಳ್ತಾ ಮನೆ ಮಗುಲಾಗ ಮಕ್ಕೊಂಡು ಹೆಂಡತಿಗೆ ಹೆಂಗಾಗಿರ್ಬೇಡ. ಒಮ್ಮೆ ಯಾವ್ದಿದ ಬಳು ಅಂತ ಅಳೋದ್ ನೋಡಿ ನನ್ನ ಗಂಟೆಗೆ ಏನಾತಂದು ಮಲ್ಲಿ ಅಲ್ಲಾಡಿಸ್ತಾಳ. ಅವನಿಗೆ ಪ್ರಜ್ಞಾ ಇಲ್ಲ, ನೀರು ಬಡಲ್ಲ, ಅವನಿಗೆ ಪ್ರಜ್ಞಾ ಇಲ್ಲ. ಮನೆ ಮಂದಿ ಎಲ್ಲ ಕೂಡಿದ್ರು ಜೋರ್ ಅಳಕತ್ತ. ಇದಕ್ಕೆ ಏನ್ ದೇವ್ರಿಗೆ ಬಡಿತಂತ ಹೇಳಿ ಒತ್ಕೊಂಡು ಬಂದು ಕೃಷ್ಣನ ಗುಡಿತಂದ್ರ ಅಲ್ಲಿ ಕೃಷ್ಣನ ಮೂರ್ತಿ ನೋಡಿ ಇನ್ನೊಟ್ಟು ಜೋರ ಹೊಯ್ಕೊಳಕತ್ತವ. ಹೆಂಗ ಅಳ್ತಿತ್ತಂದ್ರ ತಲೆ ಚಚ್ಕೊಂಡು ತಲೆ ಒಳಗ ರಕ್ತ ಸುರಿಯಾಕತ್ತ. ಭಗವಂತ ನಾನು ತಪ್ಪು ಮಾಡಿದೆ, ನಾನು ನಿನ್ನ ಮರೆತೆ, ನನಗೆ ದರ್ಶನ ಕೊಡಂತ ತಲೆ ಹೊಡ್ಕೊಂಡು ಅಳುವಾಗ ಅವನು ಬಿಗದ ಕಂಬಕ್ಕೆ ಕಟ್ಟಿದ್ರು ತಲೆ ಹುಚ್ಚಿಡದಂತ ತಿಳಿದಿದ್ರು. ಬೆಳತನ ಅತ್ತಾನ ಬೆಳಗಾದಂಗ ತಲೆ ಶಾಂತ ಆಯ್ತು, ಮನಸ್ಸು ಸಮಾಧಾನ ಆಯ್ತು. ಅಂತಃಕರಣದೊಳಗ ವೈರಾಗ್ಯ ಉಕ್ಕಿ ಬಂದಿತ್ತು. ಇದು ನನ್ನ ಹೆಂಡತಿ ಅಲ್ಲ, ಇದು ನನ್ನ ಮಕ್ಕಳಲ್ಲ, ಇವ್ರು ಯಾರು ನನ್ನವರಲ್ಲ, ನನ್ನವ ಭಗವಂತ ಒಬ್ಬನೇ. ಆ ಭಗವಂತ ಸಿಗಬೇಕಾದ್ರೆ ಸದ್ಗುರುನಾಥ ಬೇಕು. ಗುರು ತೋರಿಸೋದಲ್ಲದೆ ಕಾಣಿಸೋದನ್ನ. ಅಂತ ಗುರು ಯಾರು? ಸಣ್ಣ ವಯಸ್ಸಿನೊಳಗ ಕೇಳಿದ್ದ, ಹುಬ್ಬಳ್ಳಿ ಒಳಗ ಭಗವಂತನೇ ಅವತಾರ ಧಾರಣ ಮಾಡಿ ಬಂದಾನ, ಸಿದ್ಧಾರೂಢ ಭಗವಂತ ಬಂದಾನ ಅನ್ನುವಂತ ಸುದ್ದಿಯನ್ನ ಕೇಳಿ ಯಾರಿಗೂ ಹೇಳ್ದಂಗ್ ಕೇಳ್ದಂಗ್ ಒಬ್ಬನೇ ಊರು ಬಿಟ್ಟ ಸಿದ್ಧಾರೂಢ ಹುಬ್ಬಳ್ಳಿಗೆ ಹೊಂಟಿದ್ದ. ಮನೆಯಾಗ ಗಾಬರಿಯಾಗಿ ಕಾಳು ಹಚ್ಚಿ ಹುಡುಕಿ ಇವನ್ ಹಿಡ್ಕೊಂಡು ಬಂದ್ರು. ಹೊಳ್ಳಿ ಕಟ್ಟೆ ಹಾಕಿ ಕೋಲಿ ಒಳಗ ಕೂಡಿ ಹಾಕಿದ್ರು. ಇವನ್ ತಲೆ ಹಾಫ್ ಆಗೈತಂತ. ಜನಕ್ಕ
ಭಗವಂತನ ಬೆನ್ನ ಹತ್ತಿರ ತೆಲಿ ಕೆಟ್ಟಂತಾರ ನಮ್ಮ ಜನ. ಚಲೋ ಇತ್ತು ಹುಡುಗ, ಯಾಕೋ ಬಾಳ ಮಠ ಕೇಳ ಅನ್ನೋದಿಲ್ಲ. ಮಠ ಅಂದ್ರ ದೇವರು, ಸಾಧು ಅಂದ್ರ ಅವ್ ತೆಲಿ ಕೆಟ್ಟತಿ ಅನ್ನುವಂತ ಪರಿಸ್ಥಿತಿ. ಇವನ್ ತೆಲಿ ಕೆಟ್ಟಂತ ಕೂಡಿ ಹಾಕಿದ್ರ, ಆದ್ರೆ ಇವನು ಉಣ್ಣಲಿಲ್ಲ, ತಿನ್ನಲಿಲ್ಲ, ಉಪವಾಸ ಕುಂತ. ಮನೆಯವರೆಲ್ಲ ಅಂತಾರೆ, ಯಾಕಪ್ಪ ಇಷ್ಟ್ಯಾಕ ಹಠ ಮಾಡ್ತೀವಿ, ಉಣ್ಣು. ಅವನಂದ, ಸಿದ್ಧಾರೂಢರು ನೋಡೋ ತನ ಒಂದು ತನ್ನ ತಿನ್ನೋದಿಲ್ಲ. ಅನಿವಾರ್ಯವಾಗಿ ಅವನ ಕೈಯಾಗ ಗೆಳೆಯರ ಒಂದಿಬ್ಬರು ಕೊಟ್ಟ ಹುಬ್ಬಳ್ಳಿಗೆ ಹಚ್ಕೊಟ್ರು. ಸಿದ್ಧಾರೂಢರ ಪಾದ ಕಂಡ ಕೂಡ್ಲಿ ಅಂತ ಆನಂದ. ಅದೇ ಮೊದಲ ದರ್ಶನ. ಅವ ಬೇರೆ ಯಾರು ಅಲ್ಲ, ಕನಸಿನ್ಯಾಗ ಬಂದು ಬಳಿಗೆ ತಗೊಂಡು ಬಡದವ ಅವನ. ಅವಾಗ ಕಣ್ಣಾಗ ಧಾರಾಕಾರವಾಗಿ ನೀರು ಸುರಿತು. ಅಪ್ಪ, ನನ್ನನ್ನು ಬಿಡುಗಡೆ ಮಾಡಿದಪ್ಪ, ನೀನು ಮೋಹದಿಂದ ಬಿಡುಗಡೆ ಮಾಡಿದ ಸಿದ್ಧಾರೂಢ. ನನಗೆ ಹೊಳ್ಳಿ ಹೋಗ್ಬೇಕನ್ನೋ ಮನಸ್ಸಿಲ್ಲ, ನಿನ್ನ ಪಾದ ಸೇವಾ ಮಾಡ್ಕೊಂತ ನಾ ಇಲ್ಲೇ ಉಳಿದು ಬಿಡ್ತೀನಿ ಅಜ್ಜ ಅಂತಂದು ಹೇಳ್ಕೊಂಡಾಗ ಸಿದ್ಧಾರೂಢರಂದ್ರು, ಅಪ್ಪ, ಒಂದ ಸರಿಗೆ ಬಿಡಿಸ್ಕೊಳಕ್ ಬರೋದಿಲ್ಲೋ, ಮುಳ್ಳಿನ್ಯಾಗ ಕಂಟಿ ಮೇಲೆ ಅರಿವಿ ಬಿದ್ದರೆ ಸಾವಕಾಶ ಕಿತ್ಕೋಬೇಕು. ಒಂದ ಸರಿ ಕಿತ್ತ ಹರಿತದದು. ನೋಡು, ಈ ಸದ್ಯ ನಿನ್ನಲ್ಲಿ ಇನ್ನೂ ಮಲವಿಕ್ಷೇಪ ದೋಷಗಳಿದಾವ. ಊರಿಗೆ ಹೋಗು, ಏಕಾಂತದೊಳಗ ಶಿವನಾಮಸ್ಮರಣೆಯನ್ನು ಮಾಡ್ತಾ ಉಳಿ. ನೀನು ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಯಾವಾಗ ನೀನು ಹೃದಯ ಪಕ್ವಕತಿ, ನಾನೇ ಕರಿತೀನಿ, ಅವಾಗ ಬರುವಂತಿ ಹೋಗು ಅಂತ ಸಮಾಧಾನ ಮಾಡಿ ಊರಿಗೆ ಕಳಿಸಿದ್ರು. ಅವರಿಗೆ ಉಪದೇಶ ಮಾಡಿ ಮಂತ್ರ ಉಪದೇಶ ತಗೊಂಡು ಮನೆಗೆ ಬಂದ. ಮನೆಯವ್ರಿಗೆ ಹೇಳಿದ, ಇನ್ನ ನನಗೂ ನಿಮಗೂ ಸಂಬಂಧ ಇಲ್ಲ, ನಾನು ಗಂಡನ ಮಾಡಿಕೊಂಡಿನಿ. ಎಂತ ಗಂಡ? ಗಂಡನ ಮಾಡ್ಕೊಳ್ಳೋ ಮೇಲೆ ತವ್ರ ಮನೆ ಸಂಬಂಧ ಉಳಿತೇನು? ಗಂಡನ ಮಾಡ್ಕೊಳ್ಳೋದಕ್ಕಿಂತ ಮೊದಲ ಅಕ್ಕಿ ಹೆಸರಿನ ಮುಂದೆ ಅಪ್ಪನ ಹೆಸರು ಇರ್ತೈತಿ. ಗಂಡನ ಮಾಡ್ಕೊಂಡ ಮೇಲೆ ಅಪ್ಪನ ಹೆಸರು ಹೋಯ್ತು, ಗಂಡನ ಹೆಸರು ಬಂತು ಮಗನಿಗೆ. ಹಂಗ ಇಲ್ಲಿಗೆ ನಮಗೂ ನಿಮಗೂ ಸಂಬಂಧ ಮುಗಿತೋ, ಇನ್ನ ನನಗೆ ಅವನ ಒಬ್ಬನೇ ಸಂಬಂಧ ಅಂತ ಮನೆಯನ್ನು ತ್ಯಾಗ ಮಾಡಿ ಊರ ಹೊರಗ ಅಡವಿ ಒಳಗ ಒಂದು ಗುಡಿಸಲು ಕಟ್ಟಿಕೊಂಡು ಶಿವನಾಮ ಸ್ಮರಣೆ ಮಾಡ್ತಾ ಮಾಡ್ತಾ ಅಲ್ಲೇ ಉಳಿದು ಬಿಟ್ಟ. ಎಂತ ವೈರಾಗ್ಯಪ್ಪ ಅಂತಂದ್ರ, ಅವನ್ ಹೆಂಡತಿ ಊಟಕ್ಕೆ ತಂದು ಕೊಡ್ತಿದ್ಲು, ಅವ್ರು ಮಾಡಿದ್ದು ಉಣ್ತಿದ್ದಿಲ್ಲ. ತನ್ನ ಕೈಯಾರೆ ಅನ್ನ ಬೇಯಿಸಿಕೊಂಡು ರುಚಿ ವಿಷಯ ತ್ಯಾಗಕ್ಕೋಸ್ಕರ ಅನ್ನಕ್ಕೆ ನೀರು ಹಾಕಿಕೊಂಡ ಅನ್ನ ನೀರು ತಿಂತಿದ್ದ. ಆ ವೇಳೆಗ ಒಂದ್ ಏನಾರ ನಾಯಿ ಬಂತ, ಸಿದ್ಧಾರೂಢ ಹಿಂಗಾಗಿ ಬಂದಿಯಪ್ಪ, ಬಾ ಉಣ್ಣ ಹೊತ್ತಿಗೆ ಬಂದ್ ಬಾ ಉಣಬ ಅಂತ ತಮ್ಮ ತಾಟ್ನ್ಯಾಗ ನಾಯಿ ಕರ್ಕೊಂಡು ಉಣ್ಣಾಕತ್ತ. ನಾಯಿ ಅವ ಉಣ್ಣುವಾಗ ಅದ್ ಏನಾರ ಹೊಲಸ್ ತಿನ್ನೋದ್ ನೋಡಿದ್ರ ಬಾಯಿ ತೊಳೆದು ಅದ ಅಲ್ಲೇ ಉಳಿತು. ಮತ್ ತಾಟ್ನೆ ಕರ್ಕೊಂಡು ಉಂಡ್ರು ಬಿಟ್ಟಿದ್ದ, ಅದ ಅಲ್ಲೇ ಉಳಿತು. ಆ ನಾಯಿಗೆ ಸಹಿತ ಕಾಲಿಗೆ ನಮಸ್ಕಾರ ಮಾಡಕತ್ತ. ಅವನಿಗೆ ಗೊತ್ತಾಯ್ತು ಎಲ್ಲ ಜೀವಿ ಒಳಗ ಸಿದ್ಧಾರೂಢಪ್ಪನೇ ಅದಾನ. ಆ ಭಾವದಿಂದ ಎಲ್ಲ ಕಂಡವರಿಗೆಲ್ಲ ಕೈ ಮುಕ್ಕುವಂತ ಒಂದ್ ಸಣ್ಣ ವಸ್ತ್ರ ಸುತ್ತಕೊಂಡು, ಈಗ ಯಾರು ಕಂಡ್ರು ಉದ್ದಕ್ಕೆ ನಮಸ್ಕಾರ ಮಾಡಿ ಬಿಡವ. ಒಂದ್ ರೌಂಡ್ ಊರಾಗ ಬೆಳಗ್ಗೆ ಇದಕ್ಕ ಬರವ, ಯಾಕಕ್ಕ ನಮಸ್ಕಾರ ಮಾಡಕ್. ಹೆಣ್ಮಕ್ಳು ಕಂಡು ಉದ್ದಕ್ ಬೀಳವ, ನಾಯಿ ಕಂಡು ಉದ್ದಕ್ ಬೀಳವ, ದನ ಕಂಡು ಉದ್ದಕ್ ಬೀಳವ. ಹಿಂಗ್ ಮಾಡಕತ್ರ ನೀವೇನಂತೀರಿ? ಅಯ್ಯ, ಇದ್ರ ತೆರೆ ಹಾಪ ಆಯ್ತದ. ಆದ್ರೆ ಜ್ಞಾನಿಗಳಿಗೆ ಗೊತ್ತಾಕಿತ್ತು, ಇವನು ನಿಜವಾದ ಪಾರಮಾರ್ಥದ ಹಾದಿ ಹಿಡಿದ, ಇವನಿಗೆ ಸತ್ಯವಾದ ದಾರಿ ಸಿಕ್ಕತ್ತಂತ ಜನ ಜ್ಞಾನಿಗಳು ಕೊಂಡಾಡ್ತಿದ್ರು. ಯಾರು ಎಲ್ಲರ ಒಳಗೆ ಶಿವನನ್ನು ಕಾಣ್ತಾ ನಮಸ್ಕಾರ ಮಾಡ್ತಾ ಮಾಡ್ತಾ ಅವನ ಅಂತಃಕರಣ ಸ್ವಚ್ಛ ಆಯ್ತು. ಒಂದು ಮಧ್ಯರಾತ್ರಿ ಸಾಕ್ಷಾತ್ ಜಗದ್ಗುರು ಸಿದ್ಧಾರೂಢರು ಅವನಿಗೆ ದರ್ಶನ ಕೊಟ್ರು. ದರ್ಶನ ಕೊಟ್ಟಂತ, ಅಪ್ಪ ನಿನ್ನ ಸಾಧನ ಪಕ್ವಾದ, ನೀನು ಶುದ್ಧ ಆದ್ಯಪ್ಪ, ಇನ್ನು ನನ್ನ ಕಡೆಗೆ ಬಂದು ಬಿಡೋದೇನು ಅಂತ ಆಜ್ಞೆ ಪಟ್ರ. ಧಾರಾಕಾರ ಮಳೆ ಸುರಿಯಕತ್ತೈತಿ. ಮಧ್ಯರಾತ್ರಿ ಅಂತ ಮಳೆ ಒಳಗೆ ಎದ್ದು ಬಿಟ್ಟ. ಮಳೆ ಏನ್ ತೋರ್ಸ್ಕೊಂಡ್ ಏನಂತಾರ, ತೋರ್ಸ್ಕೊಂಡವಾಗ ಏನ್ ಮಳೆ ಹಂಚಿಕೆನ್ನಂಗ ಹೊಂಟ ಹೊಂಟ ನಡೆದ ಮುಕ್ತಾಪುರದಿಂದ ಹುಬ್ಬಳ್ಳಿ ಮುಟ್ಟತನ ನಿಲ್ಲಬಾರದಂತ 2 ದಿನ ಅಖಂಡ ನಡೀತಾನ. ಮಧ್ಯ ದಾರಿ ಒಳಗ ಒಂದು ನದಿ. ಆ ನದಿಯನ್ನು ದಾಟಬೇಕಾದ್ರೆ ಸಿದ್ಧಾರೂಢ, ಈ ಜಗತ್ತಿನೊಳಗೆ ನಿನ್ನ ಹೊರತು ಇನ್ನೊಂದು ಏನೂ ಇಲ್ಲ, ನದಿ ರೂಪದಲ್ಲಿ ನೀನೇ ಅದೀಯಪ್ಪ.
ಬೇಕಾದ್ರೆ ದಾಟ್ಸ, ಬ್ಯಾಡಿದ್ರೆ ನಿನ್ನ ಒಳಗೆ ಮುಳುಗಿಸ್ಕೊಂಡ್ಬಿಡು, ನಿನ್ನೊಳಗೆ ಐಕ್ಯ ಮಾಡಕೋ ಅಂತ ಸಿದ್ಧಾರೂಢ ಮಹಾರಾಜಿಗೆ ಜೈ ಅಂತ ನದಿಯಾದ ಜಿಗದ ಪ್ರವಾಹದ ಕೂಡ ಕೊಚ್ಚಿಕೊಂಡು ಹೊಂಟು ಬಿಟ್ಟ. ಮುಳುಗುವಾಗ ಸಿದ್ಧಾರೂಢ ನಿನ್ನೊಳಗೆ ಒಂದು ಮಾಡಕೋ, ಸಾಕು ನನಗೇನು ಬದುಕು ಆಶೆ ಇಲ್ಲ ಅಂದ್ರ ಸಾಕ್ಷಾತ್ ಜಗದ್ಗುರು ಸಿದ್ಧಾರೂಢ ಪ್ರತ್ಯಕ್ಷ ಆಗ್ತಾರ. ಪ್ರಕಟರಾಗಿ ದೋಣಿ ಒಳಗ ಕಾಣ ಅವನಿಗೆ ಎತ್ತಕೊಂಡು ದೋಣಿ ಒಳಗೆ ಹಾಕೊಂಡು ಹುಟ್ಟು ಹಾಕೊಂಡು ತಗೊಂಡು ಒಂದು ದಂಡೆಗೆ ಬಿಟ್ರ ಅಪ್ಪಿಕೊಂಡ ಸಿದ್ಧಾರೂಢರನ್ನ, ಅಜ್ಜ ನನ್ನ ಬಿಟ್ಟು ಹೋಗಬೇಡ. ಅಜ್ಜೋರಂದ್ರು ಎಲ್ಲರ ಒಳಗೆ ನನ್ನೇ ನೀನ್ ನೋಡುವಾಗ ನಿನ್ನ ಬಿಟ್ಟು ನಾಯಲ್ಲೇನೋ, ನಾನೇ ನೀನು ನೀನೇ ನಾನು, ದೌಡ ಬಾ ಹುಬ್ಬಳ್ಳಿಗೆ ಅಂತ ಆಶೀರ್ವಾದ ಮಾಡಿ ಒಮ್ಮಿನೊಮ್ಮೆ ಕತ್ತೊಳಗೆ ಅಂತರ್ಧಾನ ಆದ್ರು ಸಿದ್ಧಾರೂಢರು. ಅಲ್ಲಿಂದ ಅಜ್ಜನ ನಾಮಸ್ಮರಣೆ ಮಾಡಿ ಮತ್ತೆ ಹೊಸ ಹುರುಪಿನಿಂದ ನಡೆದ 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 ಅವು ಖಾಲಿ ಹತ್ತಕ್ಕೆ ಬರ್ತಾವ. ನಿಲ್ದ ಪಟ್ಟಿಗೂ ಊಟಿಲ್ಲ, ನೀರು ಸಹಿತ ಕುಡಿದಿಲ್ಲವ. ಅಜ್ಜನ ಭೇಟಿ ಆಗುತ್ತನ, ಊಟಿಲ್ಲ ನೀರಿಲ್ಲ ಅಂತ ಗಟ್ಟಿ ಸಂಕಲ್ಪ ಮಾಡಿ ನಡೆದ ಕಾಲ ಬಟ್ಟೆ ಅದು ದಪ್ಪ ಅದು ಸೋತ ಒಂದು ಧರ್ಮಛತ್ರದಾಗ ಬಿದ್ದ. ಯಾರು ಇಲ್ಲದಾಗ ಅವನೇ ಬರ್ಬೇಕಲ್ಲ, ಯಾಕ ನನಗಾಗಿ ಅವ ಬರಕತ್ಯಾನಂದ್ರ ಅವನಿಗಾಗಿ ಅವನು ಬರ್ಲೇಬೇಕಲ್ಲ. ಸಿದ್ಧಾರೂಢಪ್ಪ ಹೇಳ್ಯಾರ ಸ್ವತಃ ಅಜ್ಜನ ಬಾಯಾಗ ಬಂದ ಮಾತು, ಒಂದು ಹೆಜ್ಜೆ ನೀನ್ ನನ್ನ ಕಡೆಗೆ ಬಂದ್ರೆ 7 ಹೆಜ್ಜೆ ನಾನು ನಿನ್ನ ಕಡೆಗೆ ಬರ್ತೀನಿ. ನೀನ್ ನನ್ನ ನೋಡಿದ್ರೆ ನಾನು ನಿನ್ನ ನೋಡ್ತೀನಿ, ನೀನ್ ನನ್ನ ಧ್ಯಾನ ಮಾಡಿದ್ರೆ ನಾನು ನಿನ್ನ ಧ್ಯಾನ ಮಾಡ್ತೀನಿ, ನೀನ್ ನನ್ನ ಚಿಂತೆ ಮಾಡಿದ್ರೆ ನಾನು ನಿನ್ ಚಿಂತೆ ಮಾಡ್ತೀನಿ, ನೀನ್ ನನ್ನ ಹೊತ್ತರ ನಾನು ನಿನ್ನ ಹೊರತೀನಿ. ಹೊರದಂದ್ರೆ ಅರ್ಥ ಆಗ್ತದ, ನಿನ್ನ ಮನಸ್ಸಿನೊಳಗೆ ನನ್ನ ತಗೊಂಡ್ರೆ ನನ್ನ ಮನಸ್ಸಿನ ನಿನ್ ತಗೊಂತೀನಿ. ಅವನಿಗಾಗಿ ಸಾಕ್ಷಾತ್ ಜಗದ್ಗುರು ಸಿದ್ಧಾರೂಢ ನಾನು ಯಾರನ್ನೋದನ್ನು ಮರೆತು, ಏನು ಸಾಮಾನ್ಯನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಸಚ್ಚಿದಾನಂದ ಸಮರ್ಥ ಸದ್ಗುರು ಸಾಮಾನ್ಯನಲ್ಲ. ಯಾವ ದೇವಾನು ದೇವತೆಗಳು ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡುವಂತ ಮಹಾಯೋಗಿ ಜಗದ್ಗುರು ಸಿದ್ಧಾರೂಢಪ್ಪ ತನ್ನ ಭಕ್ತ ಕಾಲು ಬಾತು ಸಾಯುವಂತ ಸ್ಥಿತಿ ಒಳಗ ಸ್ವತಃ ಓಡಿ ಬರ್ತಾನ. ನಾನು ಯಾರನ್ನುವಂಥದ್ದನ್ನು ಮರೆತು ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ ಮಾಧವ ನಿನ್ನ ಮಾಯಾ ಜಾಲ ಮಾಧವ ನಾನು ಹಿಡಿಯಲಿಲ್ಲ ವಿಠಲ. ಕೇಳಿದಿರಲ್ಲ ಈ ಹಾಡು? ದೇವರ ದೇವ ಎಂಬುದ ಮರತೆ ಸೇವಕನಂತೆ ನನ್ನೆಡೆ ಬಂದೆ. ಆ ಕೈ ಕಳ್ಕೊಂಡಂತ ಕಾಲಕ್ಕೆ ಭಕ್ತ ಕುಂಬಾರ ಸಾಕ್ಷಾತ್ ಪಾಂಡುರಂಗ ಮನೆಯಾಗ ಆಯನ ಗತಿ ಬಂದ ಅವನ ಸೇವಾ ಮಾಡಿದಾಗ ಕಣ್ಣಾಗ ನೀರು ಒಂದು ನಿನ್ನ ಸೇವಾ ಮಾಡಕ ದೇವತೆಗಳು ಪಾಳೆ ಹಚ್ತಾರ, ನೀನು ನನ್ನ ಸೇವಾ ಮಾಡಕ ಬಂದಿಲ್ಲ ಅನ್ನೋಂಗ ಒಬ್ಬ ಬ್ರಾಹ್ಮಣನ ವೇಷವನ್ನು ಧಾರಣ ಮಾಡಿ ಶಂಕರ ಬರ್ತಾನೆ. ಶಿವರಾಮ ಅವನ ಸೇವಾಕ ಸಿದ್ಧಾರೂಢ ಬರ್ತಾನ. ಕಣ್ಣಾಗ ನೀರು ಸುರಿಯಕತ್ತ ಬ್ರಾಹ್ಮಣಗ, ಅಯ್ಯೋ ನಿನ್ನ ನೋಡ್ಕೊಂಡವ್ರು ಯಾರು ಇಲ್ಲಲ್ಲಪ್ಪ ಅಂತ ಅವನ ಕಾಲು ಬಾತಿದ್ದು ನೋಡಿ ಸ್ವತಃ ಎಣ್ಣೆ ಕಾಯಿಸ್ಕೊಂಡು ಬಂದ ಅವನ ಕಾಲು ಹಚ್ಚಿ ತಿಕ್ಕಾಕತ್ರಿ. ಪರಮಾತ್ಮ ತನ್ನ ಭಕ್ತನ ಕಾಲು ಹಚ್ಚಿ ತಿಕ್ಕಾಕತ್ತ. ಅವಾಗ ಶಂಕರ ಅಂದ್ರೆ ಅದ್ರೊಳಗ ಕಥೆ ಒಳಗ ಶಂಕರ ಅಂತ ಹೆಸರು, ತಮ್ಮ ಹೆಸರು ಹೇಳ್ಕೊಂಡಿಲ್ಲ ಅವರು, ಶಿವರಾಮಚಂದ್ರಗಿರಿ ಅವರು. ಅವನಿಗನಿಸ್ತು ಯಾರೋ ನಾ ಯಾರೋ ನೀ ಯಾರೋ, ನೀ ಬಂದು ನನ್ನ ಕಾಲ್ ಸೇವಾ ಮಾಡಕತ್ತಿ ಅಂದ್ರೆ ನನಗ ಅನ್ಸಕತ್ತಿದ್ ನೀ ಬಂದವ್ ಸಿದ್ಧಾರೂಢನೇ ಬಂದಿಯಪ್ಪ. ಕಣ್ಣಾಗ ನೀರು ಬರಾಕತ್ತು, ಅಳವಾಡಂತ ಕಣ್ಣೀರು ಬರಿಸಿ 2 ಹೊತ್ತು ಅನ್ನ ತಂದು ಉಣಿಸ್ತಿದ್ದ, ತುತ್ತು ಮಾಡಿ ಉಣಿಸ್ತಿದ್ದ. ಹೂವ ತರುವವರ ಮನೆಗೆ ಹುಲ್ಲು ತರುವ ಇವನಿಗಿಲ್ಲ ಗರ್ವ ಅಂತ ಹೇಳಿದಂಗ ಆಳಾಗಿ ಸೇವಾ ಮಾಡ್ತಾನ ಸಿದ್ಧಾರೂಢಪ್ಪ. 3 ದಿನದ ಕಾಲಿನ ಬಾವು ಇಳಿತು, ಆರಾಮಾದ ನಡೆಯಕತ್ತ. ಯಪ್ಪ ನಿನ್ನ ಉಪಕಾರ ನನಗೆ ಎಷ್ಟು ತೀರಿಸಿದ್ರೆ ಸಾಲದು, ನನಗೆ ಅನ್ನ ಹಾಕಿ ಕಾಲು ಸರಿ ಮಾಡಿದೆ, ನೀ ಸಿದ್ಧಾರೂಢನೇ ಅದೆಯಪ್ಪ, ನಾ ಇನ್ನು ಹುಬ್ಬಳ್ಳಿ ಹೋಗ್ತೀನಿ ಅಂದಾಗ ಅವನು ಕರ್ಕೊಂಡು ಹೋಗಿ ಗಾಡಿ ಚಾಲಿಸಿ ಸೈಟ್ ಕೊಟ್ಟ. ಅಪ್ಪ ದೊಡ್ಡ ಉಪಕಾರ ಮಾಡಿದಂತ ಖಾಲಿ ಬಿದ್ದಾಗ ಒಪ್ಕೊಂಡಂತಾನ,
ಅಲ್ಲಪ್ಪ, ಈ ಜಗತ್ತಿನೊಳಗ ಎಲ್ಲರೂ ಸಂಸಾರ ಬೆನ್ನ ಹತ್ತಿದ್ರ ನೀ ಗುರುನಾಥನ ಬೆನ್ನ ಹತ್ತಿ ಅಂದ್ರ ನಿನ್ನ ಸೇವಾ ಮಾಡಿದ ಪುಣ್ಯ ನನಗೆ ಸಿಗತತಿ ಅಂತ ಯಾಕ ಸಿದ್ಧಾರೂಢಪ್ಪ ಯಾವಾಗಲೂ ಭಕ್ತ ಪರಾಧೀನ. ಹುಬ್ಬಳ್ಳಿ ಒಳಗ ಶಿವರಾತ್ರಿ ಜಾತ್ರೆ ನಡೆದ ಸಪ್ತಾಹ ಮುಗಿದ ಮ್ಯಾಲ ಕಸ ಹೊಡೆದು ಕಸ ದುಂಡಗ ಮಾಡಿದ ಮ್ಯಾಲ ಆ ಕಸದ ಮಣ್ಣ ಮೈ ತುಂಬ ಹಚ್ಕೊಂತಿದ್ರ ಸಿದ್ಧಾರೂಢ, ಹಣಿ ತುಂಬ ಹಚ್ಕೊಂತಿದ್ರ ಆ ಮಣ್ಣ. ಯಪ್ಪ ಇದ್ಯಾಕ ಮಣ್ಣು? ಇದು ಮಣ್ಣಲ್ಲಪ್ಪ, ನನ್ನ ಭಕ್ತರ ಪಾದದ ಧೂಳ, ಇದೇ ನನಗ ಅಂಗಾರ, ಇದೇ ನನಗ ಬಂಗಾರ ಅಂತ ಭಕ್ತರ ಪಾದದ ಧೂಳ ಹಣಿ ಹಚ್ಕೊಂಡಂತ ಏಕೈಕ ಸ್ವಾಮಿ ಅದು ಜಗದ್ಗುರು ಸಿದ್ಧಾರೂಢ. ಅವ್ರು ಹೇಳ್ತಿದ್ರು, ನನ್ನ ಭಕ್ತ ಮನಾಧಿಕ, ನನ್ನ ಭಕ್ತರು ನನಗಿಂತ ದೊಡ್ಡವರಪ್ಪ ಅಂತಿದ್ರು ಜಗದ್ಗುರು ಸಿದ್ಧಾರೂಢರು. ಅಂತ ಶಂಕರನ ಕಾಲವತ್ತಿ ಅವನು ಸರಿ ಮಾಡಿ ತಂದು ಗಾಡಿ ಹಚ್ಚಿ ಅವನ್ ಕಳಿಸಿಕೊಟ್ರು. ಅವರು ಬ್ರಾಹ್ಮಣ ರೂಪದಾಗ ಒಂದು ಸೇವೆ ಮಾಡಿದ್ರು. ಅವ ಹೊಳ್ಳಿ ಹುಬ್ಬಳ್ಳಿಗೆ ಬಂದ. ಸಿದ್ಧಾರೂಢಪ್ಪನ ದರ್ಶನ ಮಾಡಿದ ಕೂಡಲೇ ಕೃತಕೃತ್ಯ, ಇನ್ನು ನಾ ಮಾಡೋದು ಏನು ಉಳಿಲಿಲ್ಲ. ನಾನು ಬಂದು ಹೆಂಗ ನದಿ ಎಲ್ಲಿ ತನ ಹರಿತತಿ, ಸಮುದ್ರ ಕೂಡತನ ಸಮುದ್ರ ಕೂಡತು, ನದಿ ಸಮುದ್ರದ ರೂಪನೇ ಆಗ್ಬಿಡ್ತದೆ. ಹಂಗ ಸಿದ್ಧಾರೂಢಪ್ಪನೊಳಗ ಸಮರಸವಾಗಿ ಅವರಿಂದ ಆತ್ಮಜ್ಞಾನವನ್ನು ಪಡೆದು ಜೀವನ್ಮುಕ್ತ ವಿಲಕ್ಷಣಾನಂದವನ್ನು ಪಡೆದಂತವರೇ ಶಿವರಾಮಚಂದ್ರಗಿರಿ. ಕೊನೆಗೆ ಅವ್ರನ್ನ ಹುಡುಕೊಂತ ಅವನು ಹೆಂಡತಿ ಬಂದು, ಅವಳು ಸಿದ್ಧಾರೂಢ ಆಜ್ಞೆ ತಗೊಂಡು ಅವಳು ಗಂಡ ಹೆಂಡತಿ ಅಲ್ಲೇ ಉಳಿದ್ರು ಮಠದಾಗ. ಇಬ್ರು ಅಲ್ಲೇ ಸೇವಾ ಮಾಡುತ್ತಾ ಒಂದಿನ ಪಾಠಶಾಲೆದ ಕಟ್ಟಡ ಚಾಲು ಇತ್ತು. ಆ ಕಟ್ಟಡದ ಕೆಲಸದಾಗ ಮ್ಯಾಲ ಇದ್ದವ್ರು ಗೌಂಡ್ಯಾರ ಕೂಗಿದ್ರೆ ಕೆಳಗೆ ಯಾರದಿರೋ ಸ್ವಲ್ಪ ಮ್ಯಾಲ ಬರ್ರಿ ಅಂತ ಕೂಗಿದ ಕೂಡಲೇ ಯಾರು ಹಿಡಿದೇ ಇರುವಂತ ನಿಚ್ಚಣಿಕೆ ಶಿವರಾಮಚಂದ್ರಗಿರಿ ಅವರು ಓಡಿ ಬಂದದನ್ನ ಗಡಿಬಿಡಿದ ಹತ್ತುವಾಗ ಸ್ವಲ್ಪ ಜರ ಬಿಡುತ್ತೆ ನಿಚ್ಚಣಿಕೆ. ಜರದ ಕೆಳಗ ಬಿದ್ದ ಆ ಕಲ್ಲಿನ ಏಣ ಮೆಲುಕಿಗೆ ಹೊಡೆದ ರಕ್ತ ಸುರಿಯಕ್ಕಂತ ಬಾಯಾಗ ಕುರುಬು ಬಂದು ಒದ್ದಾಡಿ ಪ್ರಜ್ಞನೇ ಹೋಯ್ತು. ಓಡಿ ಬಂದ್ರೆ ಜನ ಎಲ್ಲ ಉಪಚಾರ ಮಾಡ್ತಾರ, ಪ್ರಜ್ಞೆ ಇಲ್ಲ, ನೀರು ಸುರಿದ್ರು, ಎತ್ಕೊಂಡು ಬಂದು ಹಾಸಿಗೆ ಮೇಲೆ ಹಾಕಿದ್ರು, ಎಚ್ಚರನೇ ಇಲ್ಲ. 1 ದಿನ 2 ದಿನ 3 ದಿವಸ ಪರ್ಯಂತ ಪ್ರಜ್ಞನೇ ಇಲ್ಲ. ಅವಾಗ ಜನ ಮಾತಾಡಕತ್ತರು, ಇನ್ನ ಇವ ಉಳಿಯೋದಿಲ್ಲ. ಯಾವ ಡಾಕ್ಟರ್ ಏನು ಎಲ್ಲ ಡಾಕ್ಟರ್ ಸಹಿತ ಕೈ ಚೆಲ್ಲಿದ ಕಾಲಕ್ಕ ಜನ ಮಾತಾಡೋದ್ ನೋಡಿ ಅವ್ರ ಹೆಂಡತಿ ರಾಧಾಬಾಯಿ ಕಣ್ಣೀರು ಹಾಕ್ತಾ ಸಿದ್ಧಾರೂಢ ಪಾದವನ್ನ ಗಟ್ಟಿಯಾಗಿ ಹಿಡಿದು, ಅಪ್ಪ ನನ್ನ ಮಾಂಗಲ್ಯ ನನಗೆ ಉಳಿಸಿಕೊಡು ಸಿದ್ಧಾರೂಢ. ಅವಾಗ ಅಪ್ಪವ್ರಂತಾರ, ಅಳಬೇಡ ತಾಯಿ, ಅವ ಗುರು ಸೇವೆ ಮಾಡುವ ಕಾಲಕ್ಕ ದೇಹ ಬಿಟ್ಟನಂದ್ರ ಅದ್ರ ಜವಾಬ್ದಾರಿ ನನ್ನ ಕುಡಿಯೈತಿ, ನೀ ಚಿಂತೆ ಮಾಡಬೇಡ ಅಂತೇಳಿ ಆ ಪ್ರಜ್ಞಾಹೀನನಾದ ಶಿವರಾಮನ ತಲೆ ಮ್ಯಾಲ ನೆತ್ತಿ ಮ್ಯಾಲ ಕೈ ಇಟ್ಟ ಓಂ ನಮ ಶಿವಾಯ ಅಂದು ಮರುಕ್ಷಣಕ್ಕ ರಾಮ 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 ಅನ್ನಕತ್ತ ಶಿವರಾಮ. ಅವಾಗ ಪ್ರಜ್ಞಾ ಬಂತು. ರಾಮನಾಮ ವಿಚಾರ ಮಾಡ್ಕೊಂತ ಆಚಾರದ ಕಣ್ಣ ತೆಗೆದ ಜನರೆಲ್ಲ ಜೈಕಾರ ಹಾಕಿದ್ರು. ಅವಾಗ ಸಿದ್ಧಾರೂಢರಂದ್ರು, ನೋಡಪ್ಪ ಇವನ ಆಯುಷ್ ಮುಗಿದಿತ್ತು, ಇವ ಅಲ್ಲಿ ಮುಗಿದಿತ್ತು, ಗುರು ಸೇವೆ ಒಳಗದಾನ, ಇವನಿಂದ ಮುಂದೊಂದು ಮಹತ್ವ ಕಾರ್ಯ ಆಗೋದೈತ ಅಂತ ಹೇಳಿ ಸದ್ಗುರುನಾಥ್ ಇವನನ್ನ ಆಯುಷ್ ಲೇಷದಿಂದ ಬದುಕ್ಸ್ಯಾನ, ಏನು ಚಿಂತೆ ಮಾಡಬೇಡ್ರಿ, ಗಟ್ಟಿ ಆತ ಇವನ ಆಯುಷ್ ಅಂದಾಗ ಅವನಿಗೆ ಏನು ಅವತ್ತು ಆಶೀರ್ವಾದ ಮಾಡಿದ್ರು ಅದೇ ಆಶೀರ್ವಾದ ಫಲದಿಂದ ಶಿವರಾಮಚಂದ್ರಗಿರಿಯವರು ಸಿದ್ಧಾರೂಢ ಕಥಾಮೃತ ಗ್ರಂಥವನ್ನು ರಚನೆ ಮಾಡಿದರು. ಇವತ್ತೇನು 56 ಅಧ್ಯಾಯದ ಪುರಾಣ ನೀವು ಕೇಳ್ತೀರಿ, ಇದನ್ನು ಬರೆದವರು ಇದೇ ಶಿವರಾಮಚಂದ್ರಗಿರಿಯವರು. ಎಂತ ದೂತ ಗ್ರಂಥ ಗೊತ್ತಾ? ಇದರ ಮೊದಲನೇ 13 ಅಧ್ಯಾಯ ಬರೆದವರು ಕಬೀರದಾಸರು. 13 ಅಧ್ಯಾಯದಿಂದ ಮುಂದೆ 56ನೇ ಅಧ್ಯಾಯ ತನಕ ಬರೆದವರು ಶಿವರಾಮಚಂದ್ರಗಿರಿಯವರು. ಈ ಗ್ರಂಥ ರಚನೆ ಮಾಡಿ ತಗೊಂಡು ಬಂದು ಸಿದ್ಧಾರೂಢರ ಮುಂದೆ ಇಟ್ಟ. ಅಜ್ಜಗಾಗ್ಲೇ ಅವನ ವಯಸ್ಸು ಬಹಳ ಆಗಿದ್ದು. ಅಜ್ಜರು ಈ ಗ್ರಂಥದ ಮೇಲೆ 2 ಕೈ ಇಟ್ಟು ಆಶೀರ್ವಾದ ಮಾಡಿ ಹೇಳ್ತಾರ, ಯಾರು ಈ ಗ್ರಂಥವನ್ನ ನಿತ್ಯ ಶ್ರದ್ಧೆಯಿಂದ ಓದುತ್ತಾರ ಅವರಿಗೆ ಧರ್ಮ, ಅರ್ಥ,
ಕಾಮ ಮೋಕ್ಷ ಸಿದ್ಧಿ ಆಗಲಿ ಅಂತ ಸಿದ್ಧಾರೂಢಪ್ಪ ಇದ್ದಾಗನೇ ಎರಡೂ ಕೈ ಇಟ್ಟು ಆಶೀರ್ವಾದ ಮಾಡಿದ ಏಕೈಕ ಗ್ರಂಥ ಅದು ಸಿದ್ಧಾರೂಢಕಥಾಮೃತ ಗ್ರಂಥ. ಯಾಕಂದ್ರ ಸಿದ್ಧಾರೂಢರ ಮ್ಯಾಲ 7-8 ಗ್ರಂಥ ತಯಾರಾಗ್ಯಾವ. ಅವೆಲ್ಲ ಹಿಂದಗಡೆ ತಯಾರಾಗ್ಯಾವ. ಅವ್ರು ಇದ್ದಾಗ ತಯಾರಾಗಿದ್ದು ಅವ್ರ ಆಶೀರ್ವಾದ ಮಾಡಿಸಿದಂತ ಗ್ರಂಥ ಅಂದ್ರೆ ಏಕೈಕ ಗ್ರಂಥ ಇದು ಶಿವದಾಸರು ಬರೆದಂತ ಸಿದ್ಧಾರೂಢಕಥಾಮೃತ. ಬಹುಶಃ ಮರುಕುಂಬಿಯ ಬಹಳಷ್ಟು ಮಂದಿ ಭಕ್ತರ ಮನೆಯಾಗ ನಾವು ನೋಡಿದೀವಿ. ಯಾರ್ಯಾರ ಮನೆಗೆ ಹೋಗಿ ಅವ್ರ ಜಗಲಿ ಮೇಲೆ ಸಿದ್ಧಾರೂಢ ಗ್ರಂಥ ಐತೆ. ಯಾರ ಜಗಲಿ ಮೇಲೆ ಸಿದ್ಧಾರೂಢ ಗ್ರಂಥ ಐತೆ ನೀವು ತಿಳ್ಕೊಳ್ರಿ, ನಿಮ್ ಮನೆಯಾಗ ಸಾಕ್ಷಾತ್ ಸಿದ್ಧಾರೂಢ ವಾಸ ಆಗ್ಯಾನಂತಾನೆ ತಿಳ್ಕೊಳ್ರಿ. ಯಾಕಂದ್ರೆ ಭಕ್ತರ ಕಣ್ಣೀರು ಹಾಕುವಾಗ ಅಪ್ಪ ದೇಹ ಬಿಟ್ಟು ನಮ್ನೇನು ಬಿಟ್ಟು ಹೋಗಾನಂತ ಅಪ್ಪೋರ ಅಂತಿಮ ದರ್ಶನ ಸಮಯ ಕಣ್ಣೀರು ಹಾಕುವಾಗ ಸಿದ್ಧಾರೂಢಪ್ಪ ಅವರು ಸ್ವತಃ ಅವ್ರ ಬಾಯಿ ಹೇಳಿದ ಮಾತು, ಅಪ್ಪ ನಾನ್ ನಿಮ್ನ ಬಿಟ್ಟು ಹೋಗೋದಿಲ್ಲೋ, ಅಳಬೇಡ್ರಿ, ನಾನು ಜೀವಂತವಾಗಿ. ಅವ್ರು ಹೇಳ್ತಿದ್ರು, ಅಪ್ಪ ನೀವ್ ಹೋದ ಮ್ಯಾಲ ನಾವು ಯಾರ ಮುಂದ್ ನಮ್ ಕಷ್ಟ ಹೇಳ್ಕೊಳೋದು, ನಮಗ ಗತಿ ಯಾರು? ಅಳುವಂತ ಕಾಲಕ್ಕ ಸ್ವತಃ ಸಿದ್ಧಾರೂಢಪ್ಪವ್ರ ಬಾಯಾಗ ಬಂದ ಮಾತು, ಯಾರು ನನ್ನ ಗ್ರಂಥವನ್ನು ನಿತ್ಯ ಪಾರಾಯಣ ಮಾಡ್ತಾರ ಆ ಗ್ರಂಥ ರೂಪದಿಂದ ನಾನು ನಿಮ್ಮ ಜೊತೆಗಿರ್ತೀನಿ, ಏನು ಸಂಕಲ್ಪ ಮಾಡ್ತೀನಿ ಬೇಡಿದ್ದ ನಾ ಕೊಡ್ತೀನಿ. ಗ್ರಂಥ ರೂಪದಾಗ ಇವತ್ತಿಗೂ ಸಿದ್ಧಾರೂಢಪ್ಪರು ಜೀವಂತವಾಗಿದ್ದಾರೆ. ಪುಣ್ಯಾತ್ಮರೇ, ಆ ಚರಿತ್ರೆಯನ್ನ 56 ಅಧ್ಯಾಯ ಎಷ್ಟು ವಿಶೇಷ ನೋಡ್ರಿ. ನಿಮ್ಮ ಊರಾಗ ಈ ವರ್ಷ 56ನೇ ವರ್ಷದ ಪುರಾಣ ಇದು. 56ನೇ ವರ್ಷದ ಪುರಾಣ 56 ಅಧ್ಯಾಯಗಳ ಸಿದ್ಧಾರೂಢ ಗ್ರಂಥ ಬಹಳ ಅದ್ದೂರಿ ವಿಶೇಷವಾಗಿ ನಡೆದಿರುವಂತದ್ದು. ಈ ಗ್ರಂಥ ಓದಿದ್ರ ಕೇಳಿದ್ರ ಏನ್ ಲಾಭ ಆಗ್ತೈತಿ? ಯಾಕ ಲಾಭ ಇಲ್ಲ ಅಂದ್ರ ಹುಚ್ಚ ಸಹಿತ ಮಾತು ಕೇಳೋದಿಲ್ಲ, ಹೌದಿಲ್ಲ? ಈ ಸಣ್ಣ ಹುಡುಗರನ್ನ ಕರೀರಿ ನೀವು, ಬಾರ ಇಲ್ಲಿ ಅಂಗಡಿಗೆ ಹೋಗಿ ಚಾಪುಡಿ ತಗೊಂಬ ಇಲ್ಲಿ ಅಂದ್ರ ಅಂತ, ನನಗೆ ₹1 ಚಾಕ್ಲೇಟ್ ಕೊಟ್ರೆ ನೀನ್ ಚಾಪುಡಿ ತರ್ತೀನಿ. ಲಾಭ ಇದ್ರ ಅವ್ ಹೋಗವ. ಒಂದ್ ಸಣ್ಣ ಹುಡುಗದಂದ್ರು ಲಾಭ ಇಲ್ಲದೆ ಯಾರು ಏನ್ ಮಾಡೋಲ್ಲ. ಹಂಗೆ ಈ ಗ್ರಂಥವನ್ನ ಓದೋದ್ರಿಂದ ಏನ್ ಲಾಭ? ಸ್ವಲ್ಪ ಲಕ್ಷ ಕೊಟ್ಟು ಹೋದ್ರೆ ಬರೇ ನಾವು ಪಠಣ ಮಾಡ್ತೀವಿ, ಅದರ ಗ್ರಂಥ ಮಹಾತ್ಮೆ ಹೇಳಿನೇ ಗ್ರಂಥ ಚಾಲು ಮಾಡೋದು ನೇಮ. ಓಂ ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ, ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾಗಿರುವ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರೆಯನ್ನ ಪ್ರತಿನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುತ್ತವೆ. ಸರ್ವನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ, ವೈರಿ, ವಿಷ, ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರು ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನ ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತೆ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲೇ ಗ್ರಂಥದ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನ ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಜಯ ಮಂಗಲಂ, ಜಯ ನಮಃ ಪಾರ್ವತಿ ಶಿವ ಹರ ಮಹಾದೇವ್. ಸದ್ಗುರುನಾಥ ಮಹಾರಾಜ ಕಿ ಜಯ. ಪುಣ್ಯಾತ್ಮರೇ, ನಿಮ್ಮ ಏನೇನು ತಾಪತ್ರಯ ಅದಾವಲ್ಲ, ಆ ತಾಪತ್ರಯ ಬಗೆಹರಿತಾವ. ಯಾರಿಗೆ? ಒಂದು ದಿನನು ತಪ್ಪಲಂಗ 1 ತಿಂಗಳು ಬಂದು ಕೇಳೋರಿಗೆ, ಸೂಟಿ ಮಾಡೋರಿಗೆ, ರಜೆ ಮಾಡೋರಿಗೆ ಅಬ್ಸೆಂಟ್ ಹಾಜರಿ ಬೀಳೋದಿಲ್ಲ. ಪೂರ 1 ದಿನ ತಪ್ಪದಂಗೆ ಯಾರು ಬಂದು ಕೇಳ್ತೀರಿ ಅವ್ರಿಗೆ ಇಷ್ಟೊತ್ತು ಹೇಳಿದ್ರೆ ಎಲ್ಲ ಲಾಭ ಆಗ್ತಾವ. ಮತ್ತ ಬಂದೀವ್ರಿ, ನಾವು ಕುಂತೀವ್ರಿ, ಬರೇ ಕುಂತ ಕೂಡ್ಲೆ ಕೆಲಸ ಆಗೋಲ್ಲ, ನೀವು ಇಲ್ಲೇ ಇರ್ಬೇಕು ಅಂದ್ರೆ ಅರ್ಥಕತ್ತಲ್ಲ.
ಬಾಡಿ ಈಸ್ ಪ್ರೆಸೆಂಟ್, ಮೈಂಡ್ ಈಸ್ ಆಬ್ಸೆಂಟ್. ನಾವರ ಅದೇವೆ, ಮನಸ್ಸಿಲ್ಲ ಇಲ್ಲಿ. ಮನೆ ಕಡೆಗೆ ಆ ಕಡೆ ಈ ಕಡೆ ಎಲ್ಲ ಮಂಗನಗತೆ ಅತ್ತಿತ್ತು ಮಾಡಿದ್ರೆ ಕೆಲಸ ಆಗೋದಿಲ್ಲ. ಕೊಡ ತುಂಬಬೇಕಾಗಿತ್ತಂದ್ರ ನೀರಿಂದ ನಳದ ಬುಡಕ್ಕಿರ್ಬೇಕದು ಕೊಡ, ಹೌದಿಲ್ಲ? ನಳ ಒತ್ತಟ್ಟಿಗೆ ಕೊಡ, ಬಾಯಿ ಒತ್ತಟ್ಟಿಗಾದ್ರೆ ನೀರು ಹೊರಗ ಹೋಗು. ಅಂದ್ರೆ ಚಿತ್ತ ಏಕಾಗ್ರತೆಯಿಂದ ಮನಸ್ಸು ಶಾಂತವಿರ್ಬೇಕು, ಮನಸ್ಸು ಮನಿ ಬರೀಬೇಕು, ಗಂಡನ ಮರಿಬೇಕು, ಹೆಂಡತಿ ಮರಿಬೇಕು, ಮಕ್ಕಳ ಮರಿಬೇಕು, ಎಲ್ಲ ಮರಿಬೇಕು, ಸಿದ್ಧಾರ್ಡ್ ಒಪ್ಪ ತುಂಬಬೇಕು, ಇಲ್ಲೇ ಇರ್ಬೇಕು. ಅರ್ಥ ಆಯ್ತಲ್ಲ? ನೀವು ಲಕ್ಷ್ಯ ಕೊಡಬೇಕಿಲ್ಲ. ಲಕ್ಷ್ಯ ಅಂದ್ರೆ ಏನು? ಲಕ್ಷ್ಯ ಅಂದ್ರ ಎಡಗೈಯಾಗ ಸೂಜಿ, ಬಲಗೈಯಾಗ ದಾರ. ಸೂಜಿಯಾಗ ದಾರ ಹೋಗ್ಬೇಕಾಗಿತ್ತಂದ್ರ ಎಡಗೈ ಗಟ್ಟಿಯಾಗಿ ಹಿಡ್ಕೋಬೇಕದ. ಹಿಂಗ್ ಕೈ ನಡಗತಿತ್ತಂದ್ರ ದಾರ ಹೋಗೋದೇ ಇರೋ ಒಳಗೆ. ಕೈ ಸ್ಟಿಫ್ ಆಗಿರ್ಬೇಕಂದ್ರೆ ನೀವು ಮನಸ್ಸು ಏಕಾಗ್ರತೆ ಕೇಳಿದ್ರಂದ್ರ ಇದರ ಪೂರ್ಣ ಲಾಭ. ಎರಡನೇದು, ಕೆಲವರು ಕೇಳ್ತಾರ, ಇಲ್ಲಿ ಕೇಳ್ತಾರ, ಆ ಗೇಟ್ ದಾಟಿದ್ರಂದ್ರೆ ಹೋಗ್ಬಿಡ್ತೀರ, ಹಂಗಾದ್ರೂ ಲಾಭ ಆಗೋಲ್ಲ. ಇಲ್ಲಿ ಕೇಳಿದ ರಾತ್ರಿ ಮಕ್ಕೊಂಡ ಮ್ಯಾಲ ಕೌದಿ ಹಚ್ಕೊಂತೀರಲ್ಲ, ಕೌದಿಯಾಗ ಹೊಳ್ಳಿ ಮತ್ತ ಮೇಲಕ್ಕೆ ಹಾಕಬೇಕು. ದನ ಹೆಂಗ ತಿಂದದ್ದು ಮತ್ತೊಮ್ಮೆ ಬಾಯಾಗ ತಗೊಂಡು ಮೇಲಕ್ಕ ಮಾಡಿ ಹಾಲು ತಯಾರು ಮಾಡತ್ತಲ್ಲ, ಹಂಗ ಇಲ್ಲಿ ಏನ್ ಕೇಳಿದ್ದು ಮತ್ತ ಹೋಗಿ ರಾತ್ರಿ ಮೇಲಕ್ಕೆ, ಅದಕ್ಕೆ ಮನನ ಅಂತ. ನೆಕ್ಸ್ಟ್, ಬರೀ ಕೇಳಿ ಮನನ ಮಾಡಿದ್ರೆ ಲಾಭ ಆಗೋದಿಲ್ಲ. ನಿಧಿಧ್ಯಾಸನ ಅಂದ್ರ ಅಪ್ಪನ ಹೃದಯದಾಗ ತುಂಬ್ಕೋಬೇಕು, ಸಿದ್ಧಾರ್ಡ್ ಒಳಗೆ ಹೋಗಬೇಕ. ಯಾರ ಮನುಷ್ಯನ ಸಿದ್ಧಾರ್ಡ್ ಹೋಗ್ತಾನಂದ್ರ ಯಾರು ಉಳಿದುದು ಬಿಡ್ತಾರಲ್ಲ. ಈಗ ಕುಂತಾರ, किधर काम है उधर राम चल जाता है, किधर राम है उधर काम चल जाता है. ಅರ್ಥಾತ್ ಒಳಗೇನು ಹೊಲಸು ಗುಣ ಅದಾವಲ್ಲ ಅದನ್ನು ಬಿಡಬೇಕು. ಬಹಳ ಚೆನ್ನಾಗಿ ಕೇಳ್ತಾರ, ಕೆಲವರು ತಲೆ ಹಾಕಿ ಹಾಕಿ ಕೇಳ್ತಾರ. ಅಗದಿ ಪುಂಗಿ ಓದೋ ಮುಂದೆ ಹಾವು ತಲೆಯಲ್ಲಿ ಆಡಿಸಿದಂಗ ಆಡಿಸ್ತಾರ, ಆದ್ರ ಮಾಡೋದು ಮತ್ತು ಅದ ಕೇಳ್ತಾರ. ಪದ್ದೇ ಇರಲಾರದೆ ಎಷ್ಟು ಗುಳಿಗೆ ತಗೊಂಡ್ರು ಕೆಲಸ ಆಗೋದಿಲ್ಲ. ಶುಗರ್ ಐತಿ, ಫುಲ್ 400-500 ಶುಗರ್ ಐತಿ, ಇವ ಇನ್ಸುಲಿನ್ ಮಾಡ್ಕೊಂತಾನ, ಗುಳಿಗೆ ನುಂಗತಾನ, ಆದ್ರೆ ಹುಕ್ಕಿ ಕಂಟ್ರೋಲ್ ಹೊಡೆದ ಬಿಡ್ತಾನ. ಅವನ ಶುಗರ್ ಹೆಂಗ್ ಕಂಟ್ರೋಲ್ ಆಗೈತಿ? ಹುಕ್ಕಿ ಬಿಡಬೇಕು, ಒಳಗೆ ಬಿಡಬೇಕು, ಇಂಜೆಕ್ಷನ್ ತಗೋಬೇಕು, ಕೆಲಸ ಆಗೈತಿ. ಇದು ಇಂಜೆಕ್ಷನ್ ಕೊಟ್ಟಂಗ ಸಿದ್ಧಾರ್ಥ ಪುರಾಣ. ಮತ್ತು ಮಾಡಬಾರದು ಪಾಪ ಮಾಡೋದು ಮತ್ತು ಪುರಾಣ ಕೇಳೋದು ಮಾಡಿದ್ರೆ ಕೆಲಸ ಆಗೋಲ್ಲ. ಶ್ರದ್ಧೆ ಇರಬೇಕು, ಹೃದಯ ಕೇಳ್ತಾ ಕೇಳ್ತಾ ಪರಿವರ್ತನೆ ಆಗಬೇಕು, ಪಾಪ ಬುದ್ಧಿಯನ್ನು ಬಿಟ್ಟು ಕೇಳಬೇಕು. ಮತ್ತೆ ಹೆಂಗ ಕೇಳಬೇಕು? ಒಪ್ಕೊಂಡು ಕೇಳಬೇಕು. ಹೇಳಿದ್ರಪ್ಪ ಒಂದ್ ತಿಂಗಳು, ಅದೇ ಖರೇನೋ ಸುಳ್ಳು, ಅವ್ರು ಎಲ್ಲೋ ಬರ್ದಾರ, ಅದ್ ಹೌದೋ ಅಲ್ಲೋ, ಅನುಮಾನ ಬಂತಂದ್ರ ಅದ್ ಕೆಲಸ ಆಗೋದು. ಅನುಮಾನ ಒಟ್ಟ ಬರಬಾರದು, ನಂಬಿಕೆ 100ಕ್ಕೆ 100. ಯಾಕ ಅಜ್ಜ ಇವತ್ತಿಗೂ ಅದಾನ, ಈಗೂ ಅದಾನ ಅನ್ನೋದಕ್ಕೆ ಜೀವಂತ ಪವಾಡಗಳು ನಿಮ್ಮೂರಾಗನ ರಗಡಾಗ್ಯಾವ. ಆಗಿಲ್ಲ? ಎಷ್ಟು ಮಂದಿ ಹೇಳ್ತಾರ, ಅಪ್ಪಗ ನಡ್ಕೊಂಡಿವ್ರಿ, ನಮಗ ಸಂತಾನ ಫಲ ಕೊಟ್ರಿ, ಒಟ್ಟು ಯಾರ್ಯಾರು ಉಂಡಿ ತುಂಬ್ಯಾರಿ ಎಲ್ಲರಿಗೂ ಮಕ್ಕಳಾಗ್ಯಾವಂತ ಅಜ್ಜನ ಪುರಾಣದಾಗ ಹೇಳಾಕತ್ತಿದ್ರು ನಮ್ಮ ಹುಡುಗರು. ಇವತ್ತಿಗೂ ಅಜ್ಜ ಅದಾನಂತ ಹೇಳಿ ಲಕ್ಷ ಜನ ಹುಬ್ಬಳ್ಳಿ ನೆಲ ಹಿಡಿದಂಗ ಶಿವರಾತ್ರಿಗೆ ಜಾಗ ಕೂಡುತ್ತಾರೆ. ಯಾಕ? ಪವಾಡ ಅನುಭವಕ್ಕೆ ಬಂದಾಗ ಇಲ್ಲಿ ಮೂರ್ಖರಿಲ್ಲ ಜನ ಹಂಗ ಬರೋದಿಲ್ಲ. ಇರ್ಲಿ, ಒಪ್ಪುಕೊಂಡ ಪುರಾಣ ಕೇಳಬೇಕು. ಮತ್ತೇನು? ಹಚ್ಕೊಂಡು ಕೇಳಬೇಕು. ಒಪ್ಕೊಳೋದು ಬೇರೆ, ಹಚ್ಕೊಳೋದು ಬೇರೆ. ಕೆಲವರು ಒಪ್ಕೊಂತಾರ, ಅದು ಹಚ್ಕೊಳೋದಿಲ್ಲ. ಹಚ್ಕೊಳೋದಂದ್ರೆ ಏನು? ನಿಮಗ ತಿಳಿಯೋಂಗ್ ಹೇಳಬೇಕಂದ್ರ, ಒಮ್ಮೆ ಸಿದ್ಧಾರ್ಥ ಅಜ್ಜಗ ಜ್ವರ ಬಂದಿದ್ವು ಅಂತ. ಎಂತ ಚಳಿ ಜ್ವರ ಬಂದಿದ್ವು ಅಂದ್ರೆ 15 ದಿನ ಅಜ್ಜ ಹೇಳಲಿಲ್ಲ, ಹಾಸಿಗೆ ಬಿಟ್ಟ. ಅವ್ರ ಪಾದ ತೀರ್ಥ ತಗೊಂಡ್ರೆ ಸಾಕು ರೋಗ ಹುಗ್ಗಿದ್ದು. ಆದ್ರ ಅವ್ರ ತಮ್ಮ ರೋಗ ತೆಗಿತಿದ್ದಿಲ್ಲ. ಅವ್ರು ಪ್ರಾರಬ್ಧ ಉಣಬೇಕಂತ ಅನುಭವಿಸ್ತಿದ್ರು. ಈ ದಿನಾ ಪುರಾಣ ಕೇಳೋ ಶಾಸ್ತ್ರ, 2 ವರ್ಷ ಶಾಸ್ತ್ರ ನಡೀತಿತ್ತು ಮಠದಾಗ. ಕೇಳಿ ಮಂದಿ ಜಟ ಬಿದ್ದಿತ್ತು ಕೇಳೋದು.
ಈಗ 15 ದಿನ ಪುರಾಣ ಇಲ್ಲ, ಶಾಸ್ತ್ರ ಇಲ್ಲ, ಅಲ್ಲೇ ಏನೋ ಕಳ್ಕೊಂಡಂಗ ಹಳಹಳಿ ಆಗಕತ್ತು. ಎಷ್ಟು ದಿನ ಆತು ಪುರಾಣ ಇಲ್ಲ, ಶಾಸ್ತ್ರ ಇಲ್ಲ, ಎಲ್ಲಾ ಕೂಡಿ ಸಿದ್ಧಾಡು ಕಡೆಗೆ ಬಂದ್ರಂತ. ಅಜ್ಜ ಬಾಳ ಹೊತ್ತು ಹೇಳಬೇಡ್ರಿ, ನಮಗೂ ಗೊತ್ತೈತಿ ನಿಮಗ ಆರಾಮಿಲ್ಲ, ತಾಸ್ ಹೇಳಬೇಡ್ರಿ, 10 ನಿಮಿಷ ನಮಗ್ ಕಳ್ಕೊಂಡಂಗ ಆಗೈತಿಯಪ್ಪ, ದಯವಿಟ್ಟು ಬರ್ರಿ ಪ್ರವಚನ ನಡೆಸ್ರಿ ಅಂದ್ರ ಸಿದ್ಧಾರೂಢ ಅಂದ್ರಂತಯ್ಯಪ್ಪ. ನೀವ್ ಹೆಂಗ ತಿಳಿತೈತಿಲ್ಲೋ, ಕಣ್ಣೀರು ನೋಡ್ತೀರಿ, ಜ್ವರ ಬಂದವ, ನನಗೆ ಕುಂದ್ರಾಕ್ ಸಿಂಗ್ ಶಕ್ತಿ ಇಲ್ಲ, ಹೆಂಗ ಪ್ರವಚನ ಮಾಡೋದು, ಆರಾಮ ಆದ್ಮೇಲೆ ಹೇಳ್ತೀನಿ ತಗೋ ಅಂದ್ರ ಹಂಗ ಮಾಡಬೇಡ್ರಿ, ಒಟ್ಟ ಒಂದ್ 5 ನಿಮಿಷ ಪ್ರವಚನ. ಬಾಳ ಗಂಟು ಬಿದ್ದು ಕೂಡ್ಲಿ ಸಿದ್ಧಾರೂಢರಂದ್ರು ಆ ಊರಾಗ ಜಡ್ಯಾಪಚ್ ಅಂತ ಒಬ್ಬಿದ್ದ. ಇವ್ರು ಮೆತ್ತಗೆ ಹೇಳಿದ್ರೆ ಕೇಳಲಾರದ ಮಂದಿಗ ಅಲ್ಲಿ ಕಳಿಸ್ತಿದ್ರು. ಒಂದು ಮಾತು 2 ಮಾತು ಸೂಕ್ಷ್ಮ ಇರ್ತಾವ. ಯಾಕ ಜಡ್ಯಾಪಚ್ ಅಂದ್ರೆ ಜಡ್ ಹೇಳವ, ಅವ ಸರಳ ಐತಿಲ್ಲ. ನೋಡಪ್ಪ ನನಗೇನ್ ಆಗೋದಿಲ್ಲ, ನಿಮಗ ಅಟ್ಟ ಕೇಳೋ ಚಟ ಬಂದಿತ್ತಂದ್ರ ಜಡ್ಯಾಪಚ್ ಅವರು ಅಲ್ಲಿ ಕುಲಾನ ಅದಾರ, ಅವ್ರನ್ನ ಕರ್ಕೊಂಡ್ಬಂದ್ ನನಗೆ ಆರಾಮಾಗುತ್ತಾನ, ಅವ್ರ ಶಾಸ್ತ್ರ ನಡೆಸ್ರಿ ಅಂತ ಕೂಡ್ಲೆ ಎಲ್ಲಾ ಮಂದಿ ಅಲ್ಲಿ ಬಂದ್ ಜಡ್ಯಾಪಚ್ ಅವ್ರು ಕರೆದ್ರು. ಯಪ್ಪ ಅಜ್ಜವ್ರಿಗೆ ಆರಾಮಿಲ್ರಿ, ಶಾಸ್ತ್ರ ಬಂದಾಗೈತ್ರಿ, ಆರಾಮಿಲ್ಲ ಅಂದ್ರೆ ಆರಾಮಾದ್ಮೇಲೆ ಹೇಳ್ತಾನೆ ಹೋಗ್ರಿ ಅಂದ್ರ ಅವ್ರು. ಹಂಗ ಬ್ಯಾಡ್ರಿಪ್ಪ, ಅಪ್ಪವ್ರನ್ನ ಕೇಳಿದ್ವಿ, ನಿಮ್ಮನ್ನ ಕರ್ಕೊಂಬ ಅಂತ ಹೇಳ್ಯಾರ. ಅವ್ರಿಗೆ ಅರ್ಥ ಆಗ್ತಿತ್ತು, ಇವ್ರು ಕಳಿಸ್ಯಾರ ಅಂದ್ರೆ ಇದು ವಾಂಡ ಮಂದಿನೇ ಇವ್ರು ಕಳಿಸ್ಯಾರ ಸಿದ್ಧಾರೂಢಪ್ಪ ಅಂತ ಅವ್ರಿಗೆಲ್ಲ ಪಕ್ಕ. ಹಿಂಗ ನಾನು ಶಾಸ್ತ್ರ ಕೇಳೋಂಗಾಗಿತ್ತು, ನಿಮಗ ಬರ್ತೇನೆ ನೋಡ್ರಿ ಮಕ್ಕಳ ಅಂದ್ರ ಕರ್ಕೊಂಡು ಬಂದ್ರು. ಹಿಂಗ ಚಂದ ಎಲ್ಲ ಸಿಂಹಾಸನ ಎಲ್ಲ ಚಂದ ತಯಾರು ಮಾಡಿ ಕುರ್ಚಿ ಇಟ್ಟಾರ, ಎಲ್ಲ ಚಮಕಾನ ಹಾಸ್ಯಾರ, ಶಾಂತಿ ಎಲ್ಲ ಕುಂತಾರ. ಆಚೆ ಬಂದ ಯಾವ ಕಲಿಸ್ಯಾನ್ಲಿ ನಿಮಗ ಅಂದ್ರ, ಯಾಕಪ್ಪ ಏನ್ ತಪ್ಪ, ಕುರ್ಚಿ ಹಿಂಗ ಹಾಕ್ತಾರ, ಮತ್ ಹೆಂಗ ಹಾಕೋದು ಕುರ್ಚಿ ಅಂದ್ರ, ಹಿಂಗ್ ತಿರ್ಗ್ಸಾಕ್ ಕುರ್ಚಿ ಅಂದ್ರ. ಅವ್ರ ಜನ ಅಂದ್ರ ಏನ್ ಗಾಡಿಗೆ ಹೇಳವು, ನಮಗ್ ಹೇಳವು ಶಾಸ್ತ್ರ. ಹಳ್ಳಿ ಮಾತಾಡಿದ್ರೆ ಹಲ್ಲು ಮುರಿತ ಮಕ್ಕಳ ತಿರುಗಾಕಂತ ಜಬರಿಸಿದ್ರು. ಮೊದಲವ ಖರೆ ಬಾಯ ಅವ ಅಂದ್ರ ಅವ್ನು ಹೇಳ್ತಾನ ಕರೆನ ಏನ್ರ ಅಂದಿಗಿಂತ ಮತ್ತೆ ಶಾಪ್ ಕೊಟ್ಟಾನ ಸಾಧು ಅಂತೇಳಿ ಕುರ್ಚಿ ಹೊಳಿಸಿ ಹಾಕಿದ್ರ. ಮತ್ತೆ ಇವ್ ಕುಂದ್ರೋಳ ಹೆಂಗ ಅಂತ ನೋಡುವಾಗ ಇವ ಏನು ಮಾಡಿದ, ಈ ಕೈ ಇಟ್ಕೊಳಕ್ ಹಿಂಗಿರ್ತಾವಲ್ಲ, ಹಿಂಗ ಡುಂಡದ ಈಚಕ್ಕೊಂದ್ ಕಾಲ ಯಾಕೆ ಉಲ್ಟಾಕೊಂದ್ ರಾಜ ಎಲ್ಲ ಬಾಳ ನಗಾಕತ್ರು. ಶಿಟ್ಟಿಗೆ ಅದು ಭಯಾಕತ್ತ, ಏನ ಮಕ್ಕಳ ಇಲ್ಲ ಮಂಗ ಕುಣಿ ಆಗತ್ತಿದೆ, ಏನ ಮಂಗ ಸೊಂಪ್ ಕುದರ್ತೀರಲ್ಲ ಗಪ್ ಮಾಡ್ರಿ. ಜಬರಿಸಿದ ಎಲ್ಲ ಗಪ್ ಆದ್ರು. ಹಿಂಗ ಹೇಳ್ಕೊಟ್ಟ ಸಿದ್ಧಾರು ನಿಮಗ ನೆಟ್ಟಕ್ ಕುಂದ್ರು ಅಂದ್ರು. ಅವೇನ್ ಡೊಗ್ಗಿ ಕುಂತಲ್ಲ, ನೆಟ್ಟಕ್ ಕುಂತ್ರು. ಆಮೇಲೆ ಹಿಂಗ ಹೊರಕೊಂಡು ಹೊರಗಬಾರದು, ನಿದ್ದೆ ಬರ್ತಾವ, ಹೊರಗ ಮುಂದಕ್ ಸರಿ ಅಂದ್ರು. ಮುಂದಕ್ ಸರಿ ಕುಂತು ನೋಡ, ಈಗ ಏನ್ ಕುಂತಿರ್ಲ ಹಿಂಗ ಕುಂದ್ರಬೇಕು, ಪ್ರವಚನ ಮುಗಿಯೋತನ. ತಲಿ ಏನಾರ ಬಗ್ಸಿದ್ರಿ ಅಂದ್ರ, ನಡ ಬಗ್ತಂದ್ರ, ತಲೆ ಬಗ್ತಂದ್ರ, ಯಾವ ನಡಕ್ಕೆ ಅದು ಹೋದ್ರಿ ಅಂದ್ರ ನಿಮ್ಮ ವಂಶ ನಿರ್ವಂಶ ಆಕತ್ ನೋಡ. ಇವನ್ ಯಾಕೆ ಅವನ್ ಬಾಯಿ ಬಂದದ ಅಗತ್ತಿತ್ತು, ಬಗ್ಗಂಗಿಲ್ಲ, ಕುತ್ತಿಗೆ ತಗಸಂಗಿಲ್ಲ, ನಡಕ್ಕೆ ಅದು ಹೋಗಂಗಿಲ್ಲ. ಆಯ್ತು ಹೇಳಪ್ಪ, ನಮ್ಗೆ ರೂಢ ಐತಿ ಹೇಳಂದ್ರ, ನಿಮ್ಮ ಸಿದ್ಧಾರು ಹೇಳೋ ಶಾಸ್ತ್ರ ಬೇರೆ, ನನ್ನ ಶಾಸ್ತ್ರ ಬೇರೆ ಅಂದ್ರ ಹೇಳಪ್ಪ, ನಾವೆಲ್ಲ ಕೇಳ್ತೀವಿ ರೂಢಿ ಐತಂದ್ರ. ಏನೋ ಬೋಳಿ ಮಕ್ಕಳ ಒಂದೇ ಶಬ್ದ ಏನ್ ಹಿಂಗ್ ಹಚ್ಚಿ ಬೈಯಾಕತ್ತ ಅಜ್ಜ ಅಂದ್ರ ಒಂದಲ್ಲ, ಆ ಮಕ್ಕಳ ಈ ಮಕ್ಕಳ ಅಂತ ಮಕ್ಕಳ ಅವ್ರ ಕಿವ್ಯಾಗ ತೂತ್ ಕೊಡ್ದಂಗ. ಈಗ ನೀವು ಯಾರು ನಿಮ್ಗೆ ಬೈಯಾಕತ್ತಂದ್ರ ಹಿಂಗ್ ನೆಟ್ಟ ಕುಂದಿರ್ತೀರ, ಅವ್ ಮಗ ನೋಡ್ಕೊಂಡ್ ಹಿಂಗ ಎದಿ ಸಡ್ಸು. ಯಾರ ಬೈಯಾಕತ್ರ ತೆಲಿನರ ಬೊಗಿಸ್ಬೇಕಂತಂದಿ, ಕಣ್ಣರ ಕೆಳ ಅವ ಏನಂದನ ಬೊಗ್ಸಂಗಿಲ್ಲ. ಎಟ್ಟು ಬೈದ್ರು ಹಿಂಗ ಕುಂದಿರ್ಬೇಕು, ಎತ್ತು ಹೋಗಂಗಿಲ್ಲ. ಬೈದ ಅರ್ಧ ತಾಸ್ ಹಚ್ಚಿ ಬೈದ ಮುಗಿದ ಜೈ ಮಂಗಲಂ ಜೈ ನಮ ಪಾರ್ವತಿ, ಇದ ಶಾಸ್ತ್ರ. ಆಮೇಲೆ ಹೆಂಗ್ರಿ ನಿಮ್ ಶ್ರೀದಾರು ಶಾಸ್ತ್ರ ಹೇಳ್ತಾನ, ನಾನು ಹೇಳ್ತೀನಿ ಹೆಂಗ್ ನಂದ್ ಹೆಂಗ ಅವ್ದ್ ಹೆಂಗ. ಅವಕ್ಕ ಎಟ್ಟು ಬೈದಿದ್ದ ಅಂದ್ರ ಕಣ್ಣಾಗ ಮೂಗನೆ ನೀರು ಬರಕೈತಿ, ಮಾರೆಲ್ಲ ಕೆಂಪಾಗಿತ್ತು, ಅಟ್ಟ ಹೊಲಸು ಬೈದಿದ್ದ. ಕಣ್ಣೀರು ಒರೆಸ್ಕೊಂತಂದ್ರ ಅವರು ಹೊರಗಾಗಿದ್ರೆ ಹೇಳ್ತಿದ್ವಪ್ಪ, ಇದು ಮಠ ಐತಿ, ಏನ್ ಸ್ವಾಮಿಗಳು ಭಯ ಬರೋ ಮಾತಾ, ಇವು ಎಂತ ಹೊಲಸು ಬೈಗಳ
ಚೀಚಿ ಕಿವಿ ಹರಿದು ಹೋದು ಬಂದ್ರವ್ರು. ಹಂಗ್ಯಾಕ ಕಣ್ಣಾಗ ನೀರ್ ಹಾಕೋತಿ, ಹಂಗ್ಯಾಕ ಹಚ್ಕೊಂದಿರಿ? ಏನ್ ತಮಾಷೆಗೆ ಬೈ ತಗೊಳ್ಳೋ, ತಮಾಷೆಗೆ ಹಿಂಗ್ ಬೈತಾರ? ಯಪ್ಪ ಯಾಕೆ ಬೈದು ಗೊತ್ತ ಮಕ್ಕಳ? ನಾ ಬೈದು ಬೈಗಳು ನಿಮ್ಗೆ ಎಷ್ಟು ಪರಿಣಾಮ ಆಗ್ಯಾವ, ಮಾರಿ ಕೆಂಪಾಗೈತಿ, ಕಣ್ಣಾಗ ನೀರು ಬರಕತ್ಯಾವ. ನಾ ಬೈದು ಬೈಗಳು ಹಚ್ಕೊಂಡ್ರಿಂದ ಸಿದ್ಧಾರೂಢ ಹೇಳಿದ ಪ್ರವಚನ ನೀವು ಇಲ್ಲಿ ತನ ಹಚ್ಕೊಂಡು ಕೇಳಿದ್ರಂದ್ರ ಪ್ರತಿಯೊಬ್ಬರ ಜೀವನ ಮುಕ್ತ ಹುಚ್ಚಿದ್ರು ಹುಚ್ಚುಗಳ ಅಂತ. ಒಬ್ಬರು ಉಳಿತಿದ್ದೆ, ನಿಮಗೆ ಕೇಳಬೇಕನ್ನೋ ಭಾವನೆ ಉಳಿತಿದ್ದಿಲ್ಲ, ಹಚ್ಕೊಂಡಿಲ್ಲ ನೀವು. ಸುಮ್ ಕೇಳ್ಯಾರ, ಅಹಂ ಬ್ರಹ್ಮಾಸ್ಮಿ, ಅಯಂ ಆತ್ಮ ಬ್ರಹ್ಮ, ಪ್ರಜ್ಞಾನಮ್ಮ ಆನಂದಂ ಬ್ರಹ್ಮ, ಶಿವೋಹಂ ಶಿವೋಹಂ ಬರೀ ಕೇಳಿದ್ದಾಗೈತಿ. ಹಚ್ಕೊಂಡಿರೇನ ನೀವು? ಯಾವತ್ತೋ ಏನೋ 10 ವರ್ಷದ ಹಿಂದ ಒಂದು ಹೊಲಸು ಬೈಗಳು ಬೈದದ್ದ ಆಕಿ ಇವತ್ತು ಎದುರಿಗೆ ಬಂದ್ಲ ಅಂದ್ರ ಆಕಿ ಬೈದು ಬೈಗಳು ನೆನಪಾಗೋದಿಲ್ಲ. ಬೇಕಿದ್ರೆ ನಾಳೆ ಕೇಳ್ರಿ ನೀವು, ನಿನ್ ಏನೇನು ಹೇಳೇವೋ ಒಂದು ತಲೆಗಿರೋದಿಲ್ಲ. ಇವು ಕೇಳ್ತಾವ ಇಲ್ಲಿ ಬಿಟ್ಟು ಹೋಗ. ಹಂಗಾದ್ರೆ ಕೆಲಸ ಆಗೋದ. ಹೆಂಗ್ ಕೇಳ್ಬೇಕಂದ್ರ ಹಚ್ಕೊಂಡ್ ಕೇಳಬೇಕು. ಇದನ್ನೇ ಹೇಳಾಕತ್ತಿದ್ದೀವಲ್ಲ, ಕೊಡದ ಕೆಳ ಏನು ನಳದ ಕೆಳ ಕೊಡ ಇರ್ಬೇಕು. ಸೂಜಿ ಒಳಗ ದಾರ ಹೋಗ್ಬೇಕಾದ್ರೆ ಎಡಗೈ ನಡಗಬಾರ್ದು, ಮನೆ ಕಡೆಗೆ ಮನಸ್ಸಾಗಬಾರ್ದು, ಚಪ್ಪಲಿ ಕಡೆಗೆ ನೆನಪಾಗಬಾರ್ದು, ಹೊಟ್ಟಿ ಕಡೆಗೆ ನೆನಪಾಗಬಾರ್ದು, ಎಲ್ಲ ಮರಿಬೇಕು. ಏನು ನೆನಪಿರ್ಬಾರ್ದು. ನಾ ಎಲ್ಲಿ ಅದನ್ನೆನ್ನೋದು ಸಹಿತ ಮಾರ್ತಿ ಕೇಳಿದ್ರಿ ನೀವು ಕೇಳಿದಂಗ ಅರ್ಥ ಆತಲ್ಲ. ಹಂಗ ಕೇಳಬೇಕು. ಬಹುಶಃ ನೀವೆಲ್ಲ ಹಂಗ ಕೇಳ್ತೀರಿ ಅನ್ನೋದು ಇನ್ನು 10 ನಿಮಿಷ ಹೇಳ್ತಿರಲ್ಲ. ಇನ್ನು ಬ್ಯಾಸರಿ ಬಂದೈತೆ. ಸಿದ್ಧಾರೂಢನ ಚರಿತ ಹೇಳುವೆ ಭಕ್ತಿಯಿಂದ ಕೇಳಿ, ಎದ್ದ ಕೂಡಲೇ ನಿತ್ಯ ನೆನೆದರೆ ದುಃಖವಿಲ್ಲ ನೋಡಿ. ಎದ್ದ ಕೂಡಲೇ ನಿತ್ಯ ನೆನೆದರೆ ದುಃಖವಿಲ್ಲ ನೋಡಿ. ಸಿದ್ಧಾರೂಢನ ಚರಿತ ಹೇಳುವೆ ಭಕ್ತಿಯಿಂದ ಕೇಳಿ, ಎದ್ದ ಕೂಡಲೇ ನಿತ್ಯ ನೆನೆದರೆ ದುಃಖವಿಲ್ಲ ನೋಡಿ. ಎದ್ದ ಕೂಡಲೇ ನಿತ್ಯ ನೆನೆದರೆ ದುಃಖವಿಲ್ಲ ನೋಡಿ. ಬಿದರ ಕೋಟಿ ಜಿಲ್ಲೆ ವಂಶದುರ್ಗವೆಂಬ ಹಳ್ಳಿ ಐತಿ ಬಂದ, ಚತುರ ಮಲ್ಲಮ್ಮ ಗುರು ಶಾಂತರೆಂಬ ಸತಿಯು ಪತಿಯು ಚಂದ್ರ. ಸದು ಹೃದಯದಿ ಶಿವನ ನೆನೆಯುತ್ತ ಇದ್ದರು ಆನಂದ. ಸದಮಳ ಆತ್ಮ ಶಿವ ಜನಿಸಿ ಬಂದನು ಪುಣ್ಯ ಗರ್ಭದಿಂದ, ಇವರ ಪುಣ್ಯ ಗರ್ಭದಿಂದ. ಸಿದ್ಧಾರೂಢನ ಚರಿತ ಹೇಳುವೆ ಭಕ್ತಿಯಿಂದ ಕೇಳಿ, ಎದ್ದ ಕೂಡಲೇ ನಿತ್ಯ ನೆನೆದರೆ ದುಃಖವಿಲ್ಲ ನೋಡಿ. ಎದ್ದ ಕೂಡಲೇ ನನಸು ಸಿದ್ಧಾರೂಢನ, ಎದ್ದ ಕೂಡಲೇ ನಿತ್ಯ ನೆನೆದರೆ ದುಃಖವಿಲ್ಲ ನೋಡಿ. ಅಪ್ಪನ ಚರಿತ್ರೆಯ ಮಹಿಮೆ ಎಷ್ಟು ದೊಡ್ಡದೈತಂದ್ರೆ ಅದನ್ನು ಓದೋದೇ ಅರ್ಥ ಆಗ್ತದೆ. ನಮ್ಮ ಜೀವನದೊಳಗೆ ಮಾತ್ರ ನಾವು ಸ್ವಂತ ಅನುಭವ ಕಂಡುಕೊಂಡಿದ್ದಂದ್ರೆ ಕಾಮಧೇನು ಕಲ್ಪವೃಕ್ಷ ಬೇಡಿದ್ದು ನಮಗೆ ಇಲ್ಲಿ ತನ ಇಲ್ಲಂದಿಲ್ಲ. ಪ್ರತಿಯೊಂದು ಆಶೀರ್ವಾದ ನಮ್ಮ ಜೀವನದ ಸ್ವಂತ ನಮಗೆ ಮಾಡಿದಾನೆ. ಯಾಕ ನಮ್ಮ ಅನುಭವ ಹೇಳಕತ್ತೇವೆ ನಿಮಗೆ. ನಮಗೆ ಇನ್ನೊಂದಿಲ್ಲ, ಕೇವಲ ಸಿದ್ಧಾರೂಢ ಗ್ರಂಥ. ಬಹಳ ಮಂದಿ ಸ್ವಾಮಿಗಳು ಬಹಳ ಅಧ್ಯಯನ ಮಾಡ್ಯಾರ. ಕಾಶಿ ರಾಮೇಶ್ವರಕ್ಕೆಲ್ಲ ಹೋಗಿ ಕಲ್ತು ಬಂದ ಸ್ವಾಮಿಗಳು ಅದಾರ, ಬಹಳ ಶಾಸ್ತ್ರ ಕಲ್ತಾರ. ಕರೆ ನಮ್ಮ ಜೀವನದಾಗ ನಾವು ಓದಿದ್ದು ಒಂದೇ ಸಿದ್ಧಾರೂಢ ಪುರಾಣ. ಇವತ್ತ ಕರ್ನಾಟಕದ ಮೂಲೆಗೆ ಹೋದ್ರೆ ನಮ್ಮನ್ನ ಎಷ್ಟು ಜನ ಪ್ರೀತಿ ಮಾಡ್ತಾರ. ಆ ಪ್ರೀತಿಗೆ ಕಾರಣ ಕೇವಲ ಸಿದ್ಧಾರೂಢ ಗ್ರಂಥ. ಎಷ್ಟು ನಮಗಾದ್ರೆ ಆನಂದ ಆಕಿತ್ತಂದ್ರ ಪ್ರಾರಂಭದಾಗ ಪ್ರತಿದಿನ 8 ಅಧ್ಯಾಯ ಓದ್ತಿದ್ವಿ ನಾವು. ಒಟ್ಟ ವಾರದಾಗ 56 ಅಧ್ಯಾಯ ಮುಗಿಸೋದ, ಮತ್ ಸಪ್ತಾಹ ಚಲೋ ಮಾಡದ, ಹೊಳ್ಳಿ ಸಪ್ತಾಹ ಮಾಡ್ತಿದ್ವಿ. ಆದ್ರ ಫಲ ನಮಗೆ ಇವತ್ತು ಸಿಕ್ಕತಿ. ಸಿದ್ಧಾರೂಢ ಪುರಾಣ ನಮ್ ಜೀವನದಾಗ ಇವತ್ತಿಗೂ ಎಂತ ಪವಾಡ ಮಾಡತಂದ್ರ 56ನೇ ಅಧ್ಯಾಯ ಕೊನೆ ಅಧ್ಯಾಯ ಮುಗಿಬೇಕಾದ್ರ ಅವತ್ತು ಒಂದು ಪವಾಡ ಆಗತ್ತೈತಿ ನಮಗ. ಇವತ್ತಿಗೂ ಅವತ್ತ ಶಿವರಾತ್ರಿಯರ ಬರ್ತೈತಿ, ಅವತ್ತ ದಸರಾ ಮಹೋತ್ಸವನರ ಬರ್ತೈತಿ, ಅವತ್ತ ಮುಪ್ಪಿನಾರಿ ಮಹಾತ್ಮಾಜಿಯವರ ಪುಣ್ಯಾರಾಧನೆಯರ ಬರ್ತೈತಿ. ಇಲ್ಲ ಅವತ್ ಕರೆಕ್ಟ್ ಆಗಿ ಗುರಿ ಇಟ್ಟು ಮಾಡಿದಂಗ ತೆಪ್ಪದ ತೇರ ಅವತ್ತ ಬಂದಿರ್ತೈತಿ. ಇವತ್ತು 56ನೇ ಅಧ್ಯಾಯ ಮುಕ್ತಾಯ, ಅವತ್ತು ಅದು ಬಂದೇ ಬಿಡ್ತೈತಿ.
ಈ ಸರಿ ಮೊನ್ನೆ ಈಗ ಸದ್ಯ ಮೊನ್ನೆದು ಕರೆಕ್ಟ್ ಆಗಿ ಅಮಾವಾಸ್ಯೆಗೆ ಮುಗಿತು, ಮತ್ ಇವತ್ತು ಒಂದೇ ಅದೇ ಚಾಲು ಆಯ್ತು. ಇದೇ ನಾವೇನು ಗುರಿ ಇಟ್ಟು ಓದೋದಿಲ್ಲ, ಈ ದಿನ ಮುಗಿಸ್ಬೇಕಂತ ಓದೋದಿಲ್ಲ ನಾವು. ಮುಗಿಯೋ ಸುಮಿಕ್ಕಿಂತ ಪವಾಡ ಆಗ್ತದೆ. ಯಾವ್ದಾರ ರೂಪದಾಗ ಅಜ್ಜ ಬಂದು ನಮಗೆ ದರ್ಶನ ಕೊಟ್ಟು ಹೋಗ್ತಾನೆ ಅನ್ನೋದಕ್ಕೆ ನಾವೇ ಜೀವನ ಉದಾಹರಣೆ. ಅರ್ಜುನ್ ಗ್ರಂಥ ಇವತ್ತು ಎಷ್ಟು ಪವರ್ಫುಲ್ ಐತೆ ಅನ್ನೋದಕ್ಕ ಇತ್ತೀಚೆಗೆ ಮನೆ ನಡೆದ ಒಂದು ಪವಾಡ ನಿಮಗೆ ಹೇಳ್ತೀವಿ. ಬೆಂಗಳೂರು ಒಳಗ ದೊಡ್ಡ ಟ್ರಾಫಿಕ್ ರೀ. ಅದು ಒಂದು ಕಸದ ಗಾಡಿ ಹೊಂಟಿತ್ತು, ಅದ್ರ ಹಿಂದ ಒಬ್ಬ ಬೈಕ್ ತಗೊಂಡು ಹೊಂಟಾನ, ಅವ ಡ್ಯೂಟಿಗೆ ಹೊಂಟಾನ. ಆ ಕಸದ ಗಾಡಿ ಒಮ್ಮೆ ಬ್ರೇಕ್ ಹೊಡಿತೈತಿ. ಅದು ಬ್ರೇಕ್ ಹೊಡೆದ ಕೂಡಲೇ ಇವ ಬ್ರೇಕ್ ಹೊಡೆದ, ಗಚ್ ಅಂತ ಅದು ಒಮ್ಮೆ ಬ್ರೇಕ್ ಹೊಡೆದ ಕೂಡಲೇ ಅರ್ಧ ಕಸ ಮ್ಯಾಲ ಬಿದ್ದ ಇವನ್ ಮ್ಯಾಲ. ಇವನ್ ಹಿಂದಾದ. ಆದ್ರೆ ಇವನ್ ಎಂತ ಪುಣ್ಯನೇನೋ, ಆ ಕಸರು ಕೂಡ ಒಂದು ಪುಸ್ತಕ ಬಿದ್ದ. ಆ ಪುಸ್ತಕ ಬೇರೆ ಯಾವುದಲ್ಲ, ಸಿದ್ಧಾರ್ಥಕಥಾಮೃತ ಗ್ರಂಥ. ಆದ್ರೆ ಸಿದ್ಧಾರೂಢ ಯಾರು ಅನ್ನೋದು ಇವಾಗ ಗೊತ್ತಿಲ್ಲ. ಇವ ನೋಡಿದ ಯಾವ್ದೋ ಸ್ವಾಮಿಗಳು ಕಾಣ್ತಾರೆ, ಮಹಾತ್ಮರ ಚರಿತ್ರ. ಇದನ್ನ ಹೆಂಗ ಆಫೀಸ್ಗೆ ಅದ್ರ ಬೇರೆ ಮೈ ಮೇಲೆ ಕಸ ಬಿದ್ದಿತ್ತು. ಅದೇ ದಾರಿ ಅವ್ರ ಅಕ್ಕನ ಮನೆ ಇತ್ರಿ, ಆ ಅಕ್ಕನ ಮನೆಗೆ ಹೊಡೆದ ಗಾಡಿನ ಅಲ್ಲೇ ಹೋಗಿ ಜಳಕ ಪಳಕ ಮಾಡಿ, ಅಕ್ಕ ಇದೊಂದು ಪುಸ್ತಕ ಯಾವ್ದೋ ಸ್ವಾಮಿಗಳದೈತಿ, ಒಂದ್ ಸ್ವಲ್ಪ ನಾನು ಹೋಗೋ ಮುಂದೆ ಒಯ್ತೀನಿ ಅನ್ಕಾತಿದ್ ತಗೋ, ನಾವು ಡ್ಯೂಟಿ ಹೊಂಟೀನಿ ಅಂತ ಮನೆಯಾಗಿಟ್ಟು ಹೋದ. ಆ ಮುದುಕಿ ಇದು ಯಾವ ಪುಸ್ತಕ ನೋಡ್ಬೇಕಂತ ಅದಕ್ಕೆ ಸೀದಾ ಹಿಂಗ ತೆಗಿತಾರ ನೋಡ್ರಿ. ನಮ್ಮ ಮಂದಿ ಒಂದೇದಿಂದ ತೆಗಿಯೋರು ಹಿಂಗ ನಡುಕ ಕೈ ಹಚ್ಚಿ ತೆಗದ ನಡುವೆ ತೆಗಿಬಿಡದ ಯಾವ ಅಧ್ಯಾಯ ಬಂತಪ್ಪ ಅಂದ್ರ ಸಿದ್ಧಾರ್ಥ ಪುರಾಣದಾಗ 27ನೇ ಅಧ್ಯಾಯ. ಕೈ ಯಾವ ಶಿವರಾತ್ರಿ ಜಾತ್ರೆ ಮಳೆ ಇಲ್ಲದೆ ಕೆರಿ ಬರಿದಾದಂತ ಅಪ್ಪ ಪವಾಡ ಮಾಡಿ ಮಗಿ ನೀರಾಗ ಕೆರೆಯಾಗ ಇಟ್ಕೊಂಡು ಕುಂತ್ರ ಮಗಿ ತುಂಬಿತ್ತು. ಒಂದು ತಾಸಿನ ಧಾರಾಕಾರ ಮಳೆ ಬಂದ ಕೆರೆ ತುಂಬಿಸಿದ ಪವಾಡದ ಕತಿ ಓದಿದ್ಲು ಮುದುಕಿ. ಆಕೆ ಏನೋ ಒಂದು ಆಶ್ಚರ್ಯ ಆನಂದ ಆಗ್ತದ ಪುರಾಣ ಓದಿ. ಇವನು ಈ ಸ್ವಾಮಿಗೆ ಇಂಥ ಶಕ್ತಿ ಇದ್ದದ ಕರೆಯಾದ. ಗ್ರಂಥ ಬಂದತ್ತಂದ್ರ ಅಜ್ಜನ ಬಂದಾನ. ನಾನ್ ಬಾವಿ ತೋಡಿಸಿ, ಬೆಂಗಳೂರು ಒಳಗ ಬಾವಿ ತೋಡಿಸೋದಂದ್ರ ಅಷ್ಟು ಸರಳ ಇಲ್ಲ. 10 ವರ್ಷ ಆತು, ಬಹಳ ದುಡ್ಡು ಖರ್ಚು ಮಾಡಿದೆ, ಒಂದ್ ಹನಿ ನೀರು ಬರ್ಲಿಲ್ಲ. ಈ ಸ್ವಾಮಿ ಪವಾಡ ಖರೇನೆ ಇದ್ದದ್ದಾದ್ರ ಅದ್ರಾಗ ಪ್ಲಾಸ್ಟಿಕ್ ಎಲ್ಲ ಓದ್ ನೋಡಿದ್ಲು. 7 ದಿನದಾಗ ಸಪ್ತ ಮಾಡಿ ಮುಗಿಸಿರ್ ಏನ್ ಅನ್ಕೋತೇವ ಅದ ಆಕತ್ತೆ ಅನ್ನೋದು. ನಾ 7 ದಿನ ಸಿದ್ಧಾರೂಢ ಪುರಾಣ ಓದ್ತೀನಿ, ನನ್ನ ಬಾವಿ ತುಂಬಬೇಕು, ಹಂಗಾದ್ರೆ ನಾನು ನಂಬ್ತೀನಿ ಅಂತ ಸಪ್ತ ಚಲೋ ಮಾಡಿದ್ರಿ. ಅಂತ ಪವಾಡ ಕೊನೆ ದಿನ ಧಾರಾಕಾರವಾಗಿ ಮಳೆ ಬಂದ ಅವಳು ಬಾವಿ ತೋಡಿಸಿ ತುಂಬಿ ಹರಿದು ಬಿಡುತ್ತ. ಇವತ್ತಿಗೂ ಸಹಿತ ಅವತ್ತು ತುಂಬಿದ ಬಾವಿ ಎಂದೂ ನೀರಿಗೆ ಬರಲಿಲ್ಲ. ಶಿವಮ್ಮಜ್ಜಿ ಅಂತ ಅಜ್ಜಿ ಇವತ್ತಿಗೂ ಐತಿ, ಅದನ್ನ ನೋಡ್ಲಿಕ್ಕೆ ಸಿಗ್ತದೆ. ಅಕ್ಕಿಗೆ ಅಂತ ಆಶ್ಚರ್ಯ. ಇಂತ ಪವಾಡದ ಪುಸ್ತಕ ಐತಂದ್ರ ಅಕ್ಕಿ ಮಗಳಿಗ ಮಕ್ಕಳಾಗಿದ್ದಿಲ್ಲ. ಅಕ್ಕಿನ ಕಳಿಸಿ ಅಮ್ಮ ಓದಿದನ ನಿನಗ್ ಮಕ್ಕಳಾಕವ ಅಂತ ನನ್ ಬಾವಿ ತುಂಬಿ ತೋರಿಸಿ ಹೇಳಿದ್ರ ಅಕ್ಕಿ ಸಪ್ತ ಮಾಡಿದ್ರ ವರ್ಷ ತುಂಬೋದ್ರೊಳಗ ಗಂಡ ಮಗನ ನಡೆದ. ಇದು ಬೆಂಗಳೂರೊಳಗ ನಡೆದ ಪುರಾಣ. ಅದೇನವರು ಹುಬ್ಬಳ್ಳಿಗೆ ಬಂದು ಖರೀದಿ ಮಾಡಿದ ಪುಸ್ತಕ ಅಲ್ಲ, ಕಸದ ಗಾಡಿಯಾಗ ಬಂದ ಪುಸ್ತಕ ಇಂತ ಪವಾಡ ಮಾಡಿ ಅಂತಂದ್ರ ಇನ್ನು ಆಧರಿಸಿ ಪೂಜಿಸಿ ಪಾರಾಯಣ ಮಾಡಿದ್ರೆ ಏನಾಗಲಿಕ್ಕಿಲ್ಲ ಪುಣ್ಯಾತ್ಮರೇ. ಅಂತ ಜೀವಂತವಾಗಿ ಇವತ್ತು ಅಜ್ಜ ಪವಾಡ ತೋರಿಸುವಂತ ಮಹಿಮಾ ಗ್ರಂಥ ಸಿದ್ಧಾರ್ಥಕಥಾಮೃತ. ಇದ್ರೊಳಗೆ ಬಹುತೇಕ 50% ಮಂದಿ ಮನ್ಯಾಗ ಗ್ರಂಥ ಐತಿ ಅಂತ ಭಾವನೆ ಮಾಡ್ತೀವಿ. ಯಾರ್ಯಾರ ಮನ್ಯಾಗ ಗ್ರಂಥ ಇಲ್ಲ, ಇಂಥ ಪವಿತ್ರ ಮಾಸದಾಗ 1 ತಿಂಗಳ ಬರೀ ಕೇಳಿ ಸಾಕು. ಸುಮ್ಮನೆ ಕೇಳಿದ್ರು ಆ ಪುರಾಣದ ಹೇಳ್ಯಾರ, ಬರೀ ಓದ್ಬೇಕಿಲ್ಲ, ಓದುವ ಕೇಳುವ ಪೂಜಿಸುವ ಸರ್ವ ಸದ್ಭಕ್ತರಿಗೆ. ಬರೀ ಕೇಳಿದ್ರೆ ಸಾಕು, ಓದಿದ್ರೆ ಸಾಕು. ಅದ್ರ ಪಾರಾಯಣದ ನಿಮ್ಗೆ ಓದಾಕ ಬರಲ್ಲ, ಕೇಳಕ್ ಬರೀ ಪೂಜೆ ಮಾಡಿದ್ರು ಸಹಿತ ಫಲ ಕೊಡುವಂತ ಗ್ರಂಥ ಸಿದ್ಧಾರ್ಥಕಥಾಮೃತ. ಇರಲಿ, ನಾಳೆಯಿಂದ ಕ್ರಮವಾಗಿ 1ನೇ ಅಧ್ಯಾಯ ಪ್ರಾರಂಭ ಮಾಡೋಣ. ಬಹಳ ಒಂದು ಅದ್ದೂರಿಯಾದಂಥದ್ದು ನಮಗ ಅನಿಸ್ತದೆ. ಇನ್ನ ದಿನನೂ ಹಬ್ಬ. ಇವು ಯಾವಾಗ ಒಂದಿನ ಬರೋ ಹಬ್ಬ ಅಲ್ಲ, ಪ್ರತಿ ದಿನನೂ ಹಬ್ಬ. ಇದು ಹಿಂಗ ರುಚಿ ಹತ್ತತ್ ನಿಮಗೆ ಮುಂದ ಇದು ಯಾಕೆ ಮುಗಿತಪ್ಪ, ಇದು ಇನ್ನೂ 1 ತಿಂಗಳಿದ್ರೆ ಚಲೋ ಇತ್ತು ಅನ್ನಿಸುವಂಗ ಅಷ್ಟು ರುಚಿ ಕೊಡುವಂತ ಒಂದು ಚರಿತ್ರೆ ಇದು. ಜೊತೆಗೆ ಈಗಂತೂ
ಬಹುತೇಕ ಎಲ್ಲ ಸಭಾಂಗಣ ತುಂಬದಂಗ ಆಗೈತಿ. ಆದ್ರೆ ಇನ್ನೂ ಒಂದ್ ತೊಡೆ ಉಳ್ದವಲ್ಲ ಅಲ್ಲಿ ಎಲ್ಲಿ ಮನೆಯಾಗ, ಅವನು ಒಂದು ಜಕ್ಕೊಂಬರಿ. ಯಾಕ ಅವ್ರನ್ನ ಜಕ್ಕೊಂಬರ್ಬೇಕಂದ್ರ ಇತ್ತಿತ್ಲಾಗ ಈ ಹೊಸದಾಗಿ ಮೀಶಿ ಬರುವಂತ ಹುಡುಗರು ಇರ್ತಾವ, ಅವೇನೋ ಅಂತಾರಲ್ಲ ಮೀಶ್ ಬಂದ್ರೆ ದೇಶ ಕಾಣೋದಿಲ್ಲ, ಅಡ್ಡ ಸೆಟ್ ಇರ್ತಾವ, ಸೊಕ್ಕಿಗೆ ಬಂದಿರ್ತಾವ, ಹಾದಿ ತಪ್ಪುವಂತ ವಯಸ್ಸು. ವಯಸ್ಸಾಗಿ ಸಾಯಕ ಬಂದು ಮುದುಕರಿಗೆ ಹೇಳಿದ್ರು ಕೆಲಸ ಆಗಲ್ರಿ ಅವ್ರು. ಅವೇನು ಹುಟ್ಟುಕೊಂಡು ಸುಟ್ರು ಹೋಗೋದಿಲ್ಲ. ನಂಗ ಅವು ಪೂರ ದಂಡಿಗೆ ಬಂದಿರ್ತಾವೇನು ಬದಲಾಗೋದಿಲ್ಲ. ಇನ್ನು ಅಗ್ನಿ ಸಣ್ಣವಕ್ಕೆ ಹೇಳಕ್ ಹೋದ್ರೆ ಅವ್ರು ತಿಳಿಯೋದಿಲ್ಲ. ಹದಿಗೇಳೋ ವಯಸ್ಸ ಉದ್ಧಾರ ಆಗೋ ವಯಸ್ಸು ಎರಡು ಆಗೋದು ಒಂದೇ. ಯಾವುದು? ಯುವಕರು. ನೀವು ನೋಡಿರ್ಬೇಕಿದ್ರೆ ಎಳೆ ಕರಕ ಮುಗದಾರ ಹಾಕೋದಿಲ್ಲ. ಯಾಕ? ಸಣ್ಣದ ಹಿಡಿತಕ್ಕೆ ಸಿಗ್ತದ. ಈ ಮುದಿ ಎತ್ತಿಗೂ ಮುಗದಾರ ಹಾಕೋ ಅವಶ್ಯಕತೆ ಇಲ್ಲ. ಯಾಕ? ಅದ್ರದ್ದು ಏನಾರ ಬಸವ ಬಂದಾಗಿರುತ್ತೆ. ಇವು ಹರಿಯಲು ಹೋರಿಗೇನ ಮುಗದಾರ ಹಾಕೋದ್ರ ಅವು ಬಾಳ ಜಿಗದಾಡ್ತಾವ. ಹಂಗ ನಿಮ್ಮ ಒಂದಿಷ್ಟು ಇರ್ತಾವಲ್ಲ ಮನ್ಯಾಗ, ಅವು ಅಡ್ಡಡ್ಡ ಎತ್ತರ ಮಾಡ್ತಿರ್ತಾವಲ್ಲ, ಯಾಕೆ ಪಾಪ ಅವ್ರು ತಪ್ಪಲ್ಲ, ವಯಸ್ಸಿನ ತಪ್ಪು. ಅಂತ ಮಕ್ಕಳನ್ನ ಒತ್ತಾಯದಿಂದ ಹೆಂಗರ ಜಪ್ಕೊಂಡು ಬಂದ 3 ದಿನ ನಮ್ಮ ಮುಂದೆ ಕುಂದ್ರಿಸೋ ಜವಾಬ್ದಾರಿ ನಿಮ್ದು. 27 ದಿನ ಅವ್ರನ್ನ ಹೋಗದಂಗೆ ಹಿಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಅರ್ಥ ಆಯ್ತು? ಹುಡುಗರನ್ನ ಸಾಧ್ಯ ಆದಷ್ಟು ಯುವಕರನ್ನ ಯುವತಿಯರನ್ನ ಕರ್ಕೊಂಡ್ಬರ್ರಿ. ಆಗ್ಬೇಕಾದ್ರೂ ಅದೇ ವಯಸ್ಸ, ಹಾಳಾಗಬೇಕಾದ್ರೂ ಅದೇ ವಯಸ್ಸು. ಅವರಿಗೆ ಈ ಸಮಯಕ್ಕೆ ಒಳ್ಳೆ ಸಂಸ್ಕಾರ ಸಿಗಲಿ. ಜೊತೆಗೆ ಅವು ಏನ್ ಪುಣ್ಯ ಕಾಡ್ ಹರಟಿ ಮಾಡುವಂತ ಮಂದಿ ತಗೊಂಬರಿ. ಬರ್ರಿ, ನಿಮ್ ಪುಣ್ಯ ಬರ್ತದ, ಜಕ್ಕೊಂಬರಿ. ಅವ್ರನ್ನ ಕರ್ಕೊಂಬಂದ್ ಪುಣ್ಯ ನಿಮಗೆ ಜಮಾ ಆಕತಿ. ಈಗ ಇನ್ಶೂರೆನ್ಸ್ ಕಟ್ಸೋರು ಇರ್ತಾರಲ್ಲ, ಕಮಿಷನ್ ಏಜೆಂಟ್, ಇನ್ಶೂರೆನ್ಸ್ ಏಜೆಂಟ್ಗಳು ಬರ್ತಾರ, ಕಾಡ್ತಾರ, ಕಟ್ರಿ ನಿಮಗ ಇನ್ಶೂರೆನ್ಸ್ ನಿಮ್ಗೆ ಲಾಭ ಆಕತಿ. ಯಾಕ? ಅವನಿಗೆ ಲಾಭ ಇರ್ತದೆ, ಒಳಗ ಕಮಿಷನ್ ಸಿಗ್ತಾಗ. ಅವ್ರನ್ನ ಕರ್ಕೊಂಡ್ ಬಂದ್ರಿ ಅಂದ್ರೆ ನಿಮಗೂ ಒಳಗಿಂದ ಒಳಗ ಆ ಕರ್ಕೊಂಬಂದ ಪುಣ್ಯ ನಿಮಗೂ ಜಮಾ ಆಗ್ತದೆ ಅನ್ನುವಂತ ಮಾತು ಹೇಳಿ ಇಷ್ಟೊತ್ತು ಶ್ರದ್ಧೆಯಿಂದ ಕೇಳಿದಂತ ನಿಮ್ಮೆಲ್ಲರಿಗೂ ಸದ್ಗುರುನಾಥ ಸಕಲ ಸನ್ಮಾನ